ಎಸ್ ಸರ್. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಅದೇ ರೀತಿ ಒಂದು ಎಲ್ಲ ಮಕ್ಕಳಿಗೂ ಈ ಒಂದು ಆನ್ಲೈನ್ ತರಬೇತಿಗೆ ಅನುಕೂಲ ಮಾಡ್ತಾ ಇರುವಂತಹ ಎಲ್ಲ ಶಿಕ್ಷಕ ಸಿಬ್ಬಂದಿ ವರ್ಗದವರಿಗೂ ನನ್ನ ವಂದನೆಗಳನ್ನ ತಿಳಿಸುತ್ತಾ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತಿನ ಕ್ಲಾಸ್ ಯಾವ್ದಂದ್ರ ಅಪವರ್ತಿಸುವಿಕೆ. ಅದರದ ಒಂದು ಲಾಸ್ಟ್ ಟಾಪಿಕ್ ಯಾವ್ದಂದ್ರ ಅಪವರ್ತಿಸುವಿಕೆ. ಅಪವರ್ತಿಸುವಿಕೆ ಅಪವರ್ತಿಸುವಿಕೆ ಹೌದಾ. ಫ್ಯಾಕ್ಟರೈಸೇಷನ್ ಅಂತ ಏನ್ ಕರಿತೀವಿ ನಾವು, ಅಪವರ್ತಿಸುವಿಕೆ ಹೌದಾ. ಯಾವುದು 8th ಸ್ಟ್ಯಾಂಡರ್ಡ್ ಹೌದಾ. ಸೊ ನಾವು ಒಂದು ನಮ್ಮ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಒಂದು ಟುಡೇ ಸೆಷನ್ ಯಾವ್ದಂದ್ರೆ ಮೋಟಿವೇಶನಲ್ ಕೋಟ್ಸ್ ಹೌದಾ. ಸೊ ನಿಮ್ಗೊಂದು ಏನಂದ್ರೆ ಮೋಟಿವೇಶನಲ್ ಸ್ಟೋರಿ ಅಂತ ಹೇಳ್ತೀವಿ, ಅದೇ ರೀತಿ ಒಂದು ಲೈನ್ ಹೌದಾ. ಸೊ ಮೋಟಿವೇಶನಲ್ ಕೋಟ್ಸ್ ಏನಿದೆ ಅಂದ್ರೆ, ಇಫ್ ಯು ಕ್ಯಾನ್ ಚೇಂಜ್ ಯುವರ್ ಮೈಂಡ್ ಯು ಕ್ಯಾನ್ ಚೇಂಜ್ ಯುವರ್ ಲೈಫ್ ಹೌದಾ. ನೀವು ಏನಂದ್ರ ನಮ್ ಜೀವನ ಹಿಂಗೈತಿ ಹಂಗೈತಿ ಅನ್ನೋಕ್ಕಿಂತ ನಾವು ಫಸ್ಟ್ ನಮ್ಮ ಮೈಂಡ್ ಅನ್ನ ಚೇಂಜ್ ಮಾಡಿದ್ವಿ ಅಂದ್ರ ಆಟೋಮೆಟಿಕ್ಲಿ ನಮ್ಮ ಜೀವನ ಕೂಡ ನಾವು ನಮ್ಮ ಲೈಫ್ ಅನ್ನ ಕೂಡ ನಾವು ಚೇಂಜ್ ಮಾಡಬಹುದು. ಅಂದ್ರ ಅದರ ಅರ್ಥ ಏನಂದ್ರ, ಯಾವ್ದೋ ಒಂದ್ ಕೆಲ್ಸ ಇರ್ಬೋದು, ಅದ್ ಏನಾದ್ರೂ ದೊಡ್ಡ ಕೆಲ್ಸ ಇದೆ ಅಂದ್ರೆ ನನಗ ಆಗಂಗಿಲ್ಲ, ಅದ ನಾನೆಲ್ಲ ಮಾಡುವಂತ ಕೆಲ್ಸ ಅಲ್ಲ ಅದು. ಅಥವಾ ಒಂದಿಷ್ಟು ಜನ ಏನಂತಾರ, ಇಲ್ಲ ನಾನು ನೀವು ಗುರಿ ಇಟ್ಕೋಬಹುದು, ಇಲ್ಲ ನೀವು ಕರ್ನಾಟಕಕ್ಕೆ ಫಸ್ಟ್ ಬರ್ಬೋದು 10th ಸ್ಟ್ಯಾಂಡರ್ಡ್ಗೆ, ಇಲ್ಲ ಅದ ಒಂದಷ್ಟು ಸ್ಟೂಡೆಂಟ್ಸ್ ಏನ್ ಮಾಡ್ತಾ ಇರ್ತೀರಿ ಹೇಳ್ರಿ, ಅವೆಲ್ಲ ನಮಗ್ ಆಗಂಗಿಲ್ಲ, ಬಹಳ ಶಾಣೆ ಇದ್ದವ್ರಿಗೆ. ಪ್ರಯತ್ನ ಮಾಡ್ಬೇಕಲ್ಲ. ನಮ್ಮ ಒಂದು ಮೈಂಡ್ ಅನ್ನ ನಾವೇನ್ ಮಾಡ್ತೀವಿ, ಫಸ್ಟ್ ಬಂದೇ ಬರ್ತೀನಿ ಅಂತ ಹೇಳಿ ನಾವು ಹಾರ್ಡ್ ವರ್ಕ್ ಮಾಡಿದ್ವಿ ಅಂದ್ರೆ ನಾವು ಅಟ್ಲೀಸ್ಟ್ ಅಲ್ಲಿ ಫಸ್ಟ್ ನಿಮ್ ಸ್ಕೂಲಿಗಾದ್ರೂ ಫಸ್ಟ್ ಬರ್ತೀರಾ ಹೌದಾ. ಸೊ ಹಾಗಾಗಿ ನಮ್ಮ ಮೈಂಡ್ ಅನ್ನ ಸೆಟ್ ಚೇಂಜ್ ಮಾಡಿದ್ವಿ ಅಂದ್ರೆ ಆಟೋಮೆಟಿಕ್ಲಿ ನಮ್ಮ ಲೈಫ್ ಕೂಡ ಚೇಂಜ್ ಆಗ್ತಿದೆ ಅನ್ನೋದು ಇವತ್ತಿನ ಒಂದು ಮೋಟಿವೇಶನಲ್ ಕೋಟ್ಸ್. ಓಕೆ. ಸೊ ಅದ್ರ ಜೊತೆಗೆ ನಮ್ಮ ಏನಂದ್ರೆ ಶಬ್ದಗಳು, ಡಿಕ್ಟೇಷನ್ ವರ್ಡ್ಸ್ ಗಳನ್ನ ನಾನು ಹೇಳ್ತಾ ಹೋಗ್ತೀನಿ, ನೀವೇನ್ ಮಾಡ್ಬೇಕು, ಬರಿಬೇಕು ಹೌದಾ. ಸೊ ಫಸ್ಟ್ ಡಿಕ್ಟೇಷನ್ ವರ್ಡ್ ರಚನೆ. ಫಸ್ಟ್ ಡಿಕ್ಟೇಷನ್ ವರ್ಡ್ ಏನಂದ್ರ ರಚನೆ ಅಂತ ಇದೆ ನೋಡ್ರಿ ಹೌದಾ. ನೆಕ್ಸ್ಟ್ ಸಾಮಾನ್ಯ. ಸಾಮಾನ್ಯ ಎರಡನೇ ವರ್ಡ್ ಯಾವ್ದಂದ್ರ ಸಾಮಾನ್ಯ. ಓಕೆ. ನೆಕ್ಸ್ಟ್ ಥರ್ಡ್ ವರ್ಡ್ ಭಾಗಲಬ್ಧ. ಥರ್ಡ್ ವರ್ಡ್ ಏನಿದೆ ಭಾಗಲಬ್ಧ. ನೆಕ್ಸ್ಟ್ ನಾಲ್ಕನೇ ವರ್ಡ್ ಪದ್ಧತಿ. ಪದ್ಧತಿ ಪದ್ಧತಿ. ಓಕೆ. ಸೊ ನೆಕ್ಸ್ಟ್ ಐದನೇ ವರ್ಡ್ ಏನಂದ್ರೆ ನಮ್ದು ಭಾಜ್ಯ. ಐದನೇ ವರ್ಡ್ ಏನಿದೆ ಭಾಜ್ಯ. ಓಕೆ. ಓಕೆ. ಹಾಗಾದ್ರೆ ನಮ್ದು ಏನಾಯ್ತು, ಮೋಟಿವೇಶನಲ್ ಕೋಟ್ಸ್ ಮುಗೀತು, ಅದ್ರ ಜೊತೆಗೆ ನಮ್ಮ ಈ ಒಂದು ಡಿಕ್ಟೇಷನ್ ವರ್ಡ್ಸ್ ಗಳು 5 ಡಿಕ್ಟೇಷನ್ ವರ್ಡ್ಸ್ ಗಳ ಸೆಷನ್ ಕೂಡ ಮುಗೀತು. ಇವಾಗ ನಾವೇನ್ ಮಾಡೋಣ, ನಮ್ಮ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ. ಸೊ ನಾನು ಇಲ್ಲಿ ಅಪವರ್ತಿಸುವಿಕೆ ಈ ಟಾಪಿಕ್ ನಲ್ಲಿ ನಿಮಗೆ ಲಾಸ್ಟ್ ಕ್ಲಾಸ್ ನಲ್ಲಿ ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ ನೆನಪಿರ್ಬೋದು ನಿಮ್ಗೆ, ಭಾಗಲಬ್ಧ ಭಾಗಿಸುವುದನ್ನ ಹೇಳ್ತಾ ಇದ್ದೆ. ಭಾಗಿಸುವುದು, ಅಪವರ್ತನಗಳ ಭಾಗಿಸುವುದು ಅಥವಾ ಭಾಗಿಸುವಿಕೆ, ಅದನ್ನ ನಾನು ನಿಮಗೆ ಹೇಳ್ತಾ ಇದ್ದೆ. ಕರೆಕ್ಟಾ. ಸೊ ಭಾಗಿಸೋದು ಅಂದ್ರೆ ನಿಮ್ಗೆ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದ್ದೆ, ಅದ್ರ ಜೊತೆಗೆ ಅವನ್ನೇ ನಾನು ನಿಮಗೆ ಹೇಳ್ತಾ ಇದ್ದೆ ಹೌದಾ. ಅಲ್ಲಿ ಏನಾಗಿತ್ತು ಹೇಳ್ರಿ, ಏಕಪದದಿಂದ ಏಕಪದ ಹೌದಾ. ಮೊನೋಮಿಯಲ್ ಟು ಮೊನೋಮಿಯಲ್ ಅನ್ನ ನಾವ್ ಏನ್ ಮಾಡ್ತಾ ಇದ್ವಿ, ಡಿವಿಷನ್ ಅನ್ನ ಮಾಡ್ತಾ ಇದ್ವಿ. ಓಕೆ. ಸೊ ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ 2x², 2x² ಇದೆ, ಇಲ್ಲೇ ನೋಡಿದ್ರೆ x ಇದೆ ಹೌದಾ. ಸಾರಿ, ಇಲ್ಲೇ x² ಅಂತಾನೆ ಇದೆ. ಓಕೆ, ಏನ್ ಪ್ರಾಬ್ಲಮ್ ಇಲ್ಲ ಹೌದಾ. ಸೊ ಇವಾಗ ಏನಾಯ್ತು, ಇದು ಒಂದು ಏಕಪದ ನಮ್ಗೆ, ಇದು ಒಂದು ಏಕಪದ. ಏಕಪದದಿಂದ ನಾವು ಏಕಪದವನ್ನ ಯಾವ ರೀತಿ ಭಾಗಿಸ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳಿದ್ದೆ ಹೌದಾ. ಸೊ ಇಲ್ಲಿ ಏನಾಗತ್ತ, 2 ಹೌದಾ ಇಂಟು ಇಲ್ಲಿ ಎಕ್ಸ್ ಎಷ್ಟು ಸತಿ ಇದಾವ್ ನೋಡ್ರಿ, ಇಲ್ಲೇ ಎಕ್ಸ್ ಎಷ್ಟಿದಾವು, 2 ಸತಿ ಇದಾವ್. ಎಕ್ಸ್ ಇಂಟು ಎಕ್ಸ್ ಅಂತ ಇದಾವ್ ಡಿವೈಡೆಡ್ ಬೈ, ಇಲ್ಲಿ ನೋಡ್ರಿ x² ಅಂತ ಇದೆ, ಇಲ್ಲಿ ಕೂಡ ಎಷ್ಟು ಸತಿ ಇದಾವ್ ನಮ್ಗೆ, 2 ಸತಿ ಇದಾವ್. ಎಕ್ಸ್ ಇಂಟು ಎಕ್ಸ್ ಅಂತ ಇದಾವ್ ಹೌದಾ.
ಸೊ ಭಾಗಾಕಾರನಲ್ಲಿ ಇಲ್ಲಿ ಸೇಮ್ ಸಂಖ್ಯೆ ಬಂತಂದ್ರೆ ನಾವೇನ್ ಮಾಡ್ತೀವಿ, ಆಟೋಮೆಟಿಕ್ಲಿ ಕ್ಯಾನ್ಸಲ್ ಮಾಡ್ತೀವಿ. ಭಾಗಾಕಾರನಲ್ಲಿ ಕ್ಯಾನ್ಸಲ್ ಅಂದ್ರೆ ಏನಾಗತ್ತೆ ಹೇಳ್ರಿ, ಅಲ್ಲಿ ನಮ್ಗೆ ಆನ್ಸರ್ 1 ಬರ್ತೈತಿ. ಇನ್ ಕೇಸ್ ನಾವು ಕೂಡ್ಸುದು ಅಥವಾ ಕಳೆಯುವಲ್ಲಿ ನಾವು ಕ್ಯಾನ್ಸಲ್ ಅಂತಂದ್ರು ಅಲ್ಲಿ ಏನಾಗತ್ತೆ, ಆನ್ಸರ್ 0 ಬರ್ತೈತಿ. ಹಾಗಾದ್ರೆ ಇಲ್ಲಿ ಏನಾಗತ್ತೆ, ನಮ್ಗೆ 1 ಬರ್ತೈತಿ ನೋಡಿ. ಈ ಎಕ್ಸ್ ಗೆ 1 ಎಕ್ಸ್ ಹೋಯ್ತು, ಈ ಎಕ್ಸ್ ಗೆ 1 ಹೋಯ್ತು. ಇವಾಗ ಏನಾಯ್ತು, ನಮ್ಗಿಲ್ಲಿ 2 ಅಷ್ಟೇ ಉಳಿತು. ಕರೆಕ್ಟಾ? ಹಾಗಾದ್ರೆ 2x² ಡಿವೈಡೆಡ್ ಬೈ x² ಮಾಡಿದಾಗ ನಂಗೆ ಎಷ್ಟು ಬಂತು ಆನ್ಸರು, x², 2 ಬಂತು ಅಥವಾ 2 ಬಂತು. ಈ ರೀತಿ ನಿಮ್ಗೆ ಈಸಿ ಮೆಥಡ್ ಅಂದ್ರೆ ನೀವು ಈ ರೀತಿ ಮಾಡ್ಬೋದು. ಇನ್ನೂ ಈಸಿ ಮೆಥಡ್ ಅಂದ್ರೆ ಇಲ್ಲಿ x² ಇದೆ, ಇಲ್ಲಿ x² ಇದೆ. ಸೊ ಇದನ್ನ ಏನ್ ಮಾಡ್ತೇನೆ ನಾನು, ಕ್ಯಾನ್ಸಲ್ ಮಾಡ್ಬಿಡ್ತೇನೆ. ಇವಾಗ ಏನಾಯ್ತು, ಬರೀ 2 ಅಷ್ಟೇ ಉಳ್ತು. ಸೊ ನೀವು ಹಿಂಗ್ ಮಾಡಿದ್ರು ಓಕೆ, ಹಿಂಗ್ ಮಾಡಿದ್ರು ಓಕೆ, ನಿಮ್ಮ ಕನ್ವಿನಿಯಂಟ್. ಓಕೆ, ಸೊ ಇವಾಗ ನಾವ್ ಏನ್ ಕಲ್ತಿದ್ವಿ ಹೇಳ್ರಿ, ಏಕಪದದಿಂದ ಏಕಪದವನ್ನ ಭಾಗಿಸೋದು. ಹೌದಾ? ಈಗ ನೆಕ್ಸ್ಟ್ ನಾವ್ ಏನನ್ನ ಕಲಿತಾ ಇದ್ವಿ ಅಂದ್ರೆ ಏಕಪದದಿಂದ ಬಹುಪದೋಕ್ತಿಯನ್ನ. ಬಹುಪದೋಕ್ತಿ ಅಂದ್ರೆ ಏನಾಗತ್ತ, ಬಹುಪದೋಕ್ತಿ ಅಂದ್ರೆ ಏನಾಗತ್ತ, ಅಲ್ಲಿ ಬಹುಪದೋಕ್ತಿಗಳಂದ್ರ 3 ಅಥವಾ 3ಕ್ಕಿಂತ ಹೆಚ್ಚು ಪದಗಳಿದ್ವು ಅಂದ್ರ, ಈಗ 2 ಪದ ಇದ್ವು ಅಂದ್ರೆ ನಾವು ದ್ವಿಪದೋಕ್ತಿ ಅಂತೀವಿ, 3 ಇದ್ವು ಅಂದ್ರ ತ್ರಿಪದೋಕ್ತಿ ಅಂತೀವಿ. ಅದೇ ರೀತಿ 4 ಪದಗಳಿದ್ವು ಅಥವಾ 3ಕ್ಕಿಂತ ಹೆಚ್ಚು ಪದಗಳಿದ್ವು ಅಂದ್ರ ನಾವ್ ಅದಕ್ಕೆ ಏನಂತ ಕರಿತೀವಿ, ಬಹುಪದೋಕ್ತಿಗಳು ಅಂತ ಕರಿತೀವಿ. ಹೌದಾ? ಸೊ ಆ ಬಹುಪದೋಕ್ತಿಗಳನ್ನ, ಏಕಪದೋಕ್ತಿಯಿಂದ ಬಹುಪದೋಕ್ತಿಯನ್ನ ಯಾವ ರೀತಿ ನಾವು ಭಾಗಾಕಾರ ಮಾಡಬಹುದು. ಹೌದಾ? ಸೊ ನಿಮ್ ಭಾಗಾಕಾರ ಅಂತೂ ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ. ಹೌದಾ? ಸೊ ಅದ್ರದ್ದು ಒಂದು ನಿಮಗೆ ಇಲ್ಲಿ ಜಸ್ಟ್ ಅದ ನಂಬರ್ಸ್ ಗಳ ಬೇಸ್ ಮೇಲೆ ನಾನು ನಿಮ್ಗೊಂದು ಇಲ್ಲಿ ಒಂದು ಸಿಮ್ಯುಲೇಷನ್ ತೋರಿಸ್ತೇನೆ ನೋಡ್ರಿ. ಅದರ ನೆಕ್ಸ್ಟ್ ನಾನು ನಿಮ್ಗೆ ಎಕ್ಸಾಂಪಲ್ಸ್ ಗಳನ್ನ ಹೇಳ್ತೇನೆ. ಓಕೆ, ಇಲ್ಲಿದೆ ನೋಡ್ರಿ. ಹೌದಾ? ಅಲ್ಲಿ ಕಾಣಿಸ್ತಾ ಇದೆ, ಈಚ್ ಜಾರ್ ಕ್ಯಾನ್ ಹೋಲ್ಡ್ 7 ಮಾರ್ಬಲ್ಸ್. ಅ ಟೀಚರ್ ಹ್ಯಾಸ್ 63 ಮಾರ್ಬಲ್ಸ್. ಹೌ ಮೆನಿ ಜಾರ್ಸ್ ಕ್ಯಾನ್ ಶಿ ಫಿಲ್ ಅಂತ ಇದೆ. ನಾನು ಒಂದ್ಸಲ ಕನ್ನಡ ಒಳಗೆ ಓದ್ತೇನೆ ನೋಡ್ರಿ. ಅಲ್ಲಿ ಏನಾಗಿದೆ, ಒಂದು ಜಾರ್ ಅಥವಾ ಒಂದು ಕಂಟೈನರ್ ಅಥವಾ ಒಂದು ಡಬ್ಬಿ ಅನ್ಕೋರಿ. ಹೌದಾ? ಆ ಡಬ್ಬಿ ಏನ್ ಮಾಡ್ತಿತ್ತಂತ, 7 ಗುಂಡುಗಳನ್ನ, ಮಾರ್ಬಲ್ಸ್ ಅಂದ್ರೆ ಗುಂಡುಗಳನ್ನ ಹಿಡಿಸ್ತಿತ್ತದ. ಹೌದಾ? ಬಟ್ ಟೀಚರ್ ಕಡೆ ಎಷ್ಟಿದಾವು, 63 ಗುಂಡುಗಳಿದಾವ್. ಹಾಗಾದ್ರೆ ಅದನ್ನ ಎಷ್ಟು ಜಾರ್ಗಳಿಗೆ ನಾವು ಅದನ್ನ ತುಂಬಬಹುದು? ಆ 63 ಮಾರ್ಬಲ್ಸ್ ಗಳನ್ನ 7 ನಾವು ಎಷ್ಟು ಏನ್ ಮಾಡ್ಬಹುದು, ಜಾರ್ಗಳಲ್ಲಿ ತುಂಬಬಹುದು ಅಂತ ಇದೆ. ಸೊ ನಾನು ಇದನ್ನ ಏನ್ ಮಾಡ್ತೇನೆ ನೋಡ್ರಿ, ಸ್ಲೈಡ್ ಮೂವ್ ಮಾಡ್ತೇನೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಇದನ್ನ ಮೂವ್ ಮಾಡ್ತೇನೆ ನೋಡ್ರಿ. ಕಾಣಿಸ್ತಾ ಇದೆ? ಹೌದಾ? ಕಾಣಿಸ್ತಾ ಇದೆ? ಡಿವಿಷನ್ ಮೀನ್ಸ್ ಅನ್ನ ಇದ್ದದ್ದನ್ನ ನಾವೇನ್ ಮಾಡ್ತೇವೆ, ಡಿವೈಡ್ ಮಾಡ್ತಾ ಇರ್ತೀವಿ. ಹೌದಾ? ಸೊ ಈಗ ಫಾರ್ ಎಕ್ಸಾಂಪಲ್ ನಿಮ್ ಕಡೆ ಏನಾಗ್ತಾ ಇದೆ, ಒಂದು ಚಪಾತಿ ಅಥವಾ ಒಂದು ರೊಟ್ಟಿ ಇತ್ತಂತ ತಿಳ್ಕೊರಿ. ಹೌದಾ? ಅದನ್ನೇನಾದ್ರೂ ನೀವು ಇಬ್ಬರೇ ತಿನ್ನೋದಾದ್ರೆ ಏನ್ ಮಾಡ್ತೀರಿ, ಕರೆಕ್ಟ್ ಏನ್ ಮಾಡ್ತೀರಿ, ಹಾಫ್ ಆಫ್ ಮಾಡ್ತೀರಿ. ಹೌದಾ? ಅವಾಗ ಅವ್ರಿಗರ್ಧ ಇವ್ರಿಗರ್ಧ ಬರ್ತಿದೆ. ಇನ್ ಕೇಸ್ 4 ಜನ ಇದ್ರೆ ಅಂದ್ರೆ ಏನ್ ಮಾಡ್ತೀರಿ, ಇದನ್ನ 4 ಪೀಸ್ ಮಾಡಿ ಮತ್ತೆ ಅರ್ಧದಲ್ಲಿ ಅರ್ಧ ಪೀಸ್ ಮಾಡ್ತೀವಿ. ಅಂದ್ರೆ ಡಿವಿಷನ್ ನಾನು ಕಾನ್ಸೆಪ್ಟ್ ಅನ್ನ ಹೇಳಿಕ್ಕೆ ನಾನು ನಿಮ್ಗೆ ಇದನ್ನ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಬೇಕಾದ್ರೆ ನಿಮ್ಗೆ ಇನ್ನೊಂದು ನ್ಯೂ ಕ್ವಶನ್ಸ್ ಅನ್ನ ಇಲ್ಲಿ ಕಾಣಿಸ್ತಾ ಇರ್ಬೋದು. ಹಾಗಾದ್ರೆ 7 × 63 ಅಂದ್ರ 9 ಜಾರ್ನಲ್ಲಿ ನಾವ್ ಏನ್ ಮಾಡ್ಬೋದು, ಈ ಮಾರ್ಬಲ್ಸ್ ಗಳನ್ನ ತುಂಬಿದ್ರೆ ಎಲ್ಲಾ ಕಡೆ ಕರೆಕ್ಟ್ ಆಗಿ ನಮ್ಗೆ ತುಂಬ್ತಾ ನೋಡ್ರಿ. ಇಲ್ಲಿ 2, 4, 6, 7, 7 ನಾವ್ ಎಷ್ಟು, ಆ 63 ಮಾರ್ಬಲ್ಸ್ ಗಳನ್ನ ಎಷ್ಟು ಕಂಟೈನರ್ ಅಲ್ಲಿ ಅಥವಾ ಜಾರ್ ನಲ್ಲಿ ತುಂಬಿಸ್ಬೋದಂದ್ರ 7 ಜಾರ್ನಲ್ಲಿ ನಾವು 9 ಜಾರ್ನಲ್ಲಿ ನಾವು ತುಂಬಿಸಬಹುದು. ಓಕೆ ಓಕೆ, ನೋಡ್ರಿ ಕಾಣಿಸ್ತಾ ಇದೆ. ಈಗ ನೋಡ್ರಿ ಮತ್ತೆ ನೀವ್ ಹೇಳ್ಬೋದ ನಂಗೆ, ಅಲ್ಲಿ ನೋಡ್ರಿ 8 ಮಾರ್ಬಲ್ಸ್ ಆರ್ ಡಿವೈಡೆಡ್ ಈಕ್ವಲಿ ಇಂಟು 2 ಜಾರ್ಸ್. ಹೌ ಮೆನಿ ಮಾರ್ಬಲ್ಸ್ ಆರ್ ಇನ್ ಈಚ್ ಜಾರ್? ಸ್ವಲ್ಪ ಕ್ವಶನ್ ಅನ್ನ ಟ್ವಿಸ್ಟ್ ಮಾಡಿದಾರು. 8 ಮಾರ್ಬಲ್ಸ್ ಗಳು ಅಂದ್ರೆ ಗುಂಡುಗಳು ಕರೆಕ್ಟ್ ಆಗಿ 2 ಭಾಗ ಆಗಿ ನಾವ್ ಏನ್ ಮಾಡ್ಬೋದು, ಜಾರ್ ನಲ್ಲಿ ತುಂಬೇಕಂತ. ಹಾಗಾದ್ರೆ ಒಂದೊಂದು ಜಾರ್ ಎಷ್ಟೆಷ್ಟನ್ನ ನಮಗ್ ಹಿಡಿಸ್ತೈತ್ ನೋಡ್ರಿ. ಇದು ಏನಿಲ್ಲ, 8ನ್ನ 2 ಭಾಗ ಮಾಡ್ರಿ, ಎಷ್ಟಾಯ್ತು? ವೆರಿ ಗುಡ್, ಏನಾಯ್ತು? 4 ಅದು. ಹೌದಾ? ಹಾಗಾದ್ರೆ ನಾವ್ 2 ನೋಡೋಣ. ಈಗ ಕಾಣಿಸ್ತಾ ಇದೆ? ಓಕೆ, ಕಾಣಿಸ್ತಾ ಇದೆ. ಈಕ್ವಲಿ ಡಿವೈಡೆಡ್ ಮಾಡಿದಾಗ ನಮ್ಗೆ ಏನಾಯ್ತದು ಕಾಣಿಸ್ತಾ ಇದೆ. ಇಲ್ಲಿ 4 4 ನಾವ್ 2 ಏನ್ ಮಾಡಬಹುದು,
ಕಂಟೈನರ್ ಅಥವಾ ಜಾರ್ ನಲ್ಲಿ ನಾವು ಆ ಮಾರ್ಬಲ್ಸ್ ಗಳನ್ನ ತುಂಬಬಹುದು. ಇನ್ನೊಂದು ಲಾಸ್ಟ್ ಕ್ವಶನ್ ನೋಡೋಣ. ಇವಾಗ ನೋಡಿ, ಅ ಟಾಯ್ ಮೇಕರ್ ಹ್ಯಾಸ್ 70 ಬಿ ಪ್ಲಷಸ್ ಅಂಡ್ 10 ಟಾಯ್ ಹೈವ್ಸ್. ಹೌ ಮೆನಿ ಬೀಸ್ ಕ್ಯಾನ್ ಬಿ ಪ್ಲೇಸ್ಡ್ ಇನ್ ಈಚ್ ಹೈವ್? ಅಂದ್ರೆ ಅದು ಬೀಸ್ ಅಂದ್ರೆ ಏನಂತೀರಿ ನೀವು? ಜೇನು ಹುಳುಗಳು ಅಥವಾ ಹುಳುಗಳು ಅಂತಿರಲ್ಲ, ಅವ್ ಏನಾಗಿದಾವ್ ಒಂದೊಂದು ಅಲ್ಲಿ ಏನಾಗ್ತಾ ಇದ್ವು ಆ ರೀತಿ ಇವದಾವು. ಅವನ್ ಏನ್ ಮಾಡ್ತಾರಂತ 10 ಆ ಇದ್ರೊಳಗೆ ಏನ್ ಹಾಕ್ಬೇಕು, ಗೊಂಬಿ ಇದನ್ ಮಾಡ್ತಿರ್ತೀವಲ್ಲ ಅಟ್ಗಿ ಸಾಮಾನ್ ಒಳಗ ಅದನ್ನ ಹಾಕ್ಬೇಕು. ಹೌದಾ? ಅದ್ ಎಷ್ಟೆಷ್ಟು ಕಂಟೆಂಟ್ ಮಾಡ್ತಿರ್ತಿ ನೋಡ್ರಿ ಇಲ್ಲಿ. ಅಲ್ಲಿ ಏನಿಲ್ಲ, ನೀವು ಸಿಂಪಲ್ 70 10ರಿಂದ ನೀವು ಡಿವೈಡ್ ಮಾಡ್ರಿ, ನಿಮ್ಗೆ ಆನ್ಸರ್ ಸಿಗ್ತೈತಿ ಎಷ್ಟು? 7. ಹೌದಾ? ಸೊ ಅದು ಕರೆಕ್ಟ್ ಇದೆಯಲ್ಲ ಅಂತ ಒಂದ್ಸಲ ಚೆಕ್ ಮಾಡೋಣ. ಓಕೆ ನೋಡಿ, ಕಾಣಿಸ್ತಾ ಇದೆಯಲ್ಲೇ ನಾನು ತೋರಿಸ್ತಾ ಇದ್ದೀನಲ್ಲ? ಹೌದಾ? ಓಕೆ, ಇಲ್ಲಿ ಕಾಣಿಸ್ತಾ ಇದೆ. ನಾ ಹೇಳಿಲ್ಲ ಅದು ಬಿ ಅಂದ್ರೆ ಈಗ ನಮ್ಗೆ ಏನಾಗ್ತದೆ? ಹೌದಾ? ಜೇನು ನೊಣಗಳು ಅಂತೇವಲ್ಲ. ಸೊ ಜೇನು ನೊಣಗಳನ್ನ ಏನ್ ಮಾಡಿದಾರೆ, ಒಂದೊಂದು ಇದ್ರೊಳಗ ಅದ ಒಂದು ಅಟ್ಗಿ ಸಾಮಾನ್ ಒಳಗ್ ನಾವ್ ಹಿಂಗ್ ಹಾಕ್ಬೇಕಂದ್ರ ಒಂದೊಂದ್ರೊಳಗೆ ಎಷ್ಟು ಬರ್ತಾವ? 7 ಅಂತ ಎಷ್ಟು ಬರ್ತಾವು? 10 ನಾವ್ ಆ ಒಂದು ಅಟ್ಗಿ ಇದ್ರೊಳಗ ಹಾಕ್ಬೋದು. ನಿಮಗ್ ಅರ್ಥ ಆಗಿರ್ಬೋದು ಇವಾಗ ಏನಾಯ್ತಂದ್ರ ಈ ಡಿವಿಷನ್ ದ ಕಾನ್ಸೆಪ್ಟ್ ಏನಂತ ಹೇಳಿ. ಅದೇ ರೀತಿ ನಾವು ಏನಾದ್ವು ಲೆಕ್ಕದ ಮುಖಾಂತರ ನಾವು ಕಲ್ತೀವಿ. ಬಟ್ ಇದ ಸೇಮ್ ಪ್ರೊಸೀಜರ್ ನಮ್ಗೆ ಏನಾಗತ್ತೆ ಹೇಳ್ರಿ, ಬೀಜಗಣಿತ ಫ್ಯಾಕ್ಟರೈಸೇಷನ್ ಅಪವರ್ತಿಸುವಿಕೆ ಒಳಗ ಭಾಗವಹಿಸುವುದು ಬಹಳ ಈಸಿ ಇದೆ. ಅಲ್ಲಿ ಏನಾಗ್ತಾ ಇದೆ, ಸಾಮಾನ್ಯವಾಗಿ ಒಂದು ಎಲ್ಲಾ ಕಡೆ ಇರುವಂತಹ ಒಂದು ಸಂಖ್ಯೆಯನ್ನು ಹೊರತೆಗೆದು ನಾವ್ ಏನ್ ಮಾಡ್ಬೋದು? ಡಿವೈಡ್ ಮಾಡ್ಬೇಕು. ಇಲ್ಲಿ ಯಾವುದೇ ಅಷ್ಟ ಮಗ್ಗಿಗಳನ್ನ ಯೂಸ್ ಮಾಡುವಂತ ಅವಶ್ಯಕತೆ ಬೀಳುವುದಿಲ್ಲ ಎಲ್ಲೇ? ಬೀಜಗಣಿತದಲ್ಲಿ. ಹೌದಾ? ಸೊ ಹಾಗಾದ್ರೆ ಒಂದು ಎಕ್ಸಾಂಪಲ್ ನೋಡೋಣ. ಅಂದ್ರ ಏಕಪದದಿಂದ ಬಹುಪದೋಕ್ತಿಯನ್ನ ಯಾವ ರೀತಿ ನಾವು ಏನ್ ಮಾಡ್ಬೋದು, ಭಾಗಾಕಾರ ಮಾಡ್ಬೋದು ಅಂತ ಹೇಳಿ. ಓಕೆ, ಎಲ್ಲಿದೆ ನೋಡಿ, ಒಂದು ಎಕ್ಸಾಂಪಲ್ ಇದೆ ನೋಡಿ ನಿಮಗೆ. ಜಸ್ಟ್ ಎಕ್ಸಾಂಪಲ್, ಉದಾಹರಣೆ 24 x² yz ಪ್ಲಸ್ xy² ಪ್ಲಸ್ xyz². ಹೌದಾ? ಇದೇನಾಯ್ತು ಈಗ ನಿಮ್ಗೆ ನೋಡಿದ್ರ ಗೊತ್ತಾಗ್ತೈತಿ, ಇದು ಒಂದು ಬಹುಪದೋಕ್ತಿ. 1 2 3 ಪದಗಳಿದಾವು. 3 ಅಥವಾ 3ಕ್ಕಿಂತ ಹೆಚ್ಚು ಪದಗಳಿದ್ರೆ ನಾವು ಅದಕ್ಕ ಬಹುಪದೋಕ್ತಿ ಅಂತ ಕರಿತೀವಿ. ಸೊ ಈ ಒಂದು ಬಹುಪದೋಕ್ತಿಯನ್ನ ನಾವು ಯಾವುದರಿಂದ ಭಾಗಿಸ್ಬೇಕಂತ? 8 xyz ದಿಂದ ಭಾಗಿಸ್ಬೇಕು. ಹೌದಾ? ಇದೊಂದು ಏಕಪದೋಕ್ತಿ. ಮೇಡಮ್ ಇದರಲ್ಲಿ 3 ಪದಗಳಿದಾವು, ಬಟ್ ಇಲ್ಲಿ ಯಾವುದೇ ಪ್ಲಸ್ ಅಥವಾ ಮೈನಸ್ ಗಳನ್ನ ಕೂಡಿಸ್ಕೊಂಡಿಲ್ಲ, ಎಲ್ಲವೂ ಒಟ್ಟಿಗೆ ಗುಂಪಿದಾವ. ಅದಕ್ಕೆ ನಾವೇನಂತ ಕರಿತೀವಿ? ಒಂದು ಅಂತ ಕರಿತೀವಿ. ಹೌದಾ? 8xyz ಅಂತ ಕರಿತೀವಿ. ಹೌದಾ? ಸೊ ಈಗ ಏನಾಯ್ತು, ನನ್ಗೆ ಒಂದ್ಸಲ ಏನ್ ಮಾಡ್ತೇನೆ, ಭಾಗಾಕಾರ ರೂಪದೊಳಗ ಬರೆದ್ ಬಿಡ್ತೇನೆ. ಹೌದಾ? ಇದನ್ನ ಇಲ್ಲೇ ಬರೋದು, ಇದನ್ನ ಇಲ್ಲಿ ಬರೀತೀನಿ ನೋಡ್ರಿ. 8xyz ಇದನ್ನೇನ್ ಮಾಡ್ಕೊ ಒಂದ್ ಸೆಕೆಂಡ್. ಹೌದಾ? ಇವಾಗ ಏನ್ ಮಾಡೋದು, ನನಗೆ ಇದು ಗೊತ್ತಾಗ್ತಿತ್ತು. ಇವಾಗ ಜಸ್ಟ್ ನಿಮ್ಗೆ ಗೊತ್ತಾಗಿರ್ತಿತ್ತಿಲ್ಲ, ಭಾಗಾಕಾರದೊಳಗ ಈ 8 8 3 24 ಅಂತ ಗೊತ್ತಾಗ್ತಿತ್ತು. ಬಟ್ ಇಲ್ಲಿದಾವಲ್ಲ, ಇವ್ನ ಏನ್ ಮಾಡ್ಬೇಕು ನಾನು? ಹೌದಾ? ಸೊ ಇವಾಗ ಏನ್ ಮಾಡ್ಬೇಕಂದ್ರ, ಈ 24 ಆಸ್ ಇಟ್ ಈಸ್ ಇಡ್ರಿ, ಆಮೇಲೆ ನೋಡೋಣಂತ. ಇದ್ರೊಳಗೆ ಎಲ್ಲಾ ಕಡೆ ಕಾಮನ್ ಆಗಿರುವಂತ ಸಂಖ್ಯೆಗಳು ಅಥವಾ ಪದಗಳು ಅಥವಾ ಅಕ್ಷರಗಳು ಏನಿದಾವ್ ನೋಡ್ರಿ. ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇದೆ. ಹೌದಾ? ಇಲ್ಲಿ y ಇದೆ, ಇಲ್ಲಿ y ಇದೆ, ಇಲ್ಲಿ y ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ 3 ಕಡೆ ಜೆಡ್ ಇದೆ. ಹಾಗಾದ್ರೆ ನಾನು ಏನ್ ಮಾಡ್ಬಿಡ್ತೇನೆ, XYZ 3 ಕೂಡ ನಾನು ಏನ್ ಮಾಡ್ತೇನೆ, ಹೊರಗೆ ತಗೊಳ್ತೇನೆ ನೋಡಿ. ಓಕೆ, ಸೊ XYZ ಅಂದಾಗ ಇಲ್ಲಿ ನೋಡ್ರಿ, ಆಲ್ರೆಡಿ ಇಲ್ಲೇ ಎಕ್ಸ್ ಒಂದು ಹೊರಗಿದೆ, 2 ಎಕ್ಸ್ ನಲ್ಲಿ 1 ಎಕ್ಸ್ ಹೊರಗಿದೆ. ಹಾಗಾದ್ರೆ ಇನ್ನೊಂದು ಎಕ್ಸ್ ಅನ್ನ ಬರಿಬಹುದು ನಾನಿಲ್ಲೇ? ಓಕೆ, ಬರೀತೆ ನೋಡ್ರಿ. ಅದಾದ್ಮೇಲೆ ಇಲ್ಲಿ y ಇದೆ, ಆಲ್ರೆಡಿ y ಹೊರಗೆ ಬಂದ್ಬಿಟ್ಟಿದೆ. ಜೆಡ್ ಇದೆ, ಅದು ಕೂಡ ಜೆಡ್ ಬಂದಿದೆ. ನನ್ಗೆ ಇಲ್ಲೇನು ಬರೀಲಿಕ್ಕಿಲ್ಲ, ಓನ್ಲಿ ಎಕ್ಸ್ ಅಷ್ಟೇ ನಾನು ಬರಿತೇನೆ. ಓಕೆ, ನೆಕ್ಸ್ಟ್ ಪ್ಲಸ್
ಇಲ್ಲಿ ನೋಡ್ರಿ ಎಕ್ಸ್ ಆಲ್ರೆಡಿ ಇಲ್ಲಿ ಇದ್ದದ್ದನ್ನ ನಾನು ಇಲ್ಲಿ ಹೊರಗೆ ಬರ್ಕೊಂಡೇನಿ, ಕಾಮನ್ ಆಗಿ ಅಂದ್ರೆ ಅಲ್ಲಿ ಇದ್ದದನ್ನ ಹೊರಗೆ ತಗೊಂಡಿವಿ ಅಂತ ಅರ್ಥ. ಹೌದಾ? ಇಲ್ಲಿ ಎಕ್ಸ್ ಇಲ್ಲಿ ಆಲ್ರೆಡಿ ಒಂದ್ಸಲ ಇದೆ, ಇಲ್ಲೊಂದ್ಸಲ ಇಲ್ಲ ಅಂದ್ರೆ ಇದನ್ನ ಬಿಟ್ಬಿಡ್ಬೇಕು. ಇವಾಗ ವಾಯ್ ಸ್ಕ್ವೇರ್ 2 ಸತಿ ಇದೆ, ಅದ್ರಾಗ ಒಂದ್ ವಾಯ್ ನಾನು ಇಲ್ಲಿ ಬರ್ದಿದ್ದೇನೆ. ಓಕೆ, ಹಾಗಾದ್ರೆ ಇನ್ನೊಂದು ವಾಯ್ ಅನ್ನ ನಾನು ಇಲ್ಲಿ ಬರಿತೀನಿ. ಹೌದಾ? ಜೆಡ್ ಅಂತೂ ಮತ್ತೆ ಆಲ್ರೆಡಿ ನನ್ಗೆ ಇಲ್ಲೇ ಇದೆ. ಓಕೆ, ನೆಕ್ಸ್ಟ್ ಪ್ಲಸ್ ಇಲ್ಲಿ ಎಕ್ಸ್ ಹೊರಗಿದೆ, ವಾಯ್ನು ಹೊರಗಿದೆ. ಇಲ್ಲಿ 2 ಜೆಡ್ ನಲ್ಲಿ ನಾನು ಒಂದು ಜೆಡ್ ಅನ್ನ ಬರ್ದಿದ್ದೀನಿ, ಇನ್ನೊಂದು ಜೆಡ್ ಅನ್ನ ನಾನು ಇಲ್ಲಿ ಬರೀತೇನೆ. ಕರೆಕ್ಟಾ? ಓಕೆ, ನೆಕ್ಸ್ಟ್ 8 ಎಕ್ಸ್ ವೈ ಝೆಡ್. ಹೌದಾ? ಇವಾಗ ಏನ್ ಮಾಡ್ಬೋದು, ನಾವು ಈಸಿಲಿ ಕಡ್ತಾ ಹೊಡಿಬಹುದು. ಓಕೆ, ಎಕ್ಸ್ ವೈ ಝೆಡ್ ಹೋಯ್ತು. ಹೋಯ್ತು ಅಂದ್ರೆ ಏನ್ ಅದ್ರ ಅರ್ಥ? ಕ್ಯಾನ್ಸಲ್. ಕ್ಯಾನ್ಸಲ್ ಅಂದ್ರೆ ಅದ್ರ ಅರ್ಥ 1. ಓಕೆ, ಸೊ 8 ಒಂದ್ಲೆ 8 ಎಸ್ಲೆ 24 ನೋಡ್ರಿ. ಇವಾಗಾದ್ರೂ ನೀವು ಅಲ್ಲಿ ಯಾವ್ದು ಹೇಳ್ರಿ, 7ದ ಭಾಗಾಕಾರದ ನಿಮಗೆ ತೋರಿಸ್ತಿದೆ ನಾನು ಎಕ್ಸಾಂಪಲ್. ಓಕೆ, ಸೊ ಹಾಗಾದ್ರೆ 8 ಎಸ್ಲೆ 24 ನೋಡ್ರಿ. ಓಕೆ, ವೆರಿ ಗುಡ್. 8 ಮೂರ್ಲೆ 24. ಹಾಗಾದ್ರೆ ಆನ್ಸರ್ ಏನ್ ಉಳಿತು ನನ್ಗಿಲ್ಲೇ? ಇಲ್ಲಿ ಕಾಣಿಸ್ತಾ ಇದೆಯಲ್ಲ? ಓಕೆ, 3 ಉಳಿತು. ಈ ಎಕ್ಸ್ ವೈ ಝೆಡ್ ಅಂತೂ ಕ್ಯಾನ್ಸಲ್ ಆಗಿದೆ. 3 ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್. ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಅಂತ ಇಷ್ಟ ಆಯ್ತು ನಮ್ಗೆ ಆನ್ಸರ್. ಗೊತ್ತಾಯ್ತಾ? ಈ ರೀತಿ ನಾವು ಏಕಪದದಿಂದ ಬಹುಪದೋಕ್ತಿಯನ್ನ ಭಾಗಿಸ್ಬೇಕಾದ್ರೆ ಅದರಲ್ಲಿ ಕಾಮನ್ ಇರುವಂತಹ ಸಂಖ್ಯೆಗಳನ್ನ ಹೊರಗೆ ತಗೊಂಡ್ವಿ ಅಂದ್ರೆ ನಾವು ಈಸಿಲಿ ಲೆಕ್ಕಗಳನ್ನ ಮಾಡ್ಬೋದು. ಅರ್ಥ ಆಯ್ತಾ ಇದು? ಹಾಗಾದ್ರೆ ನಾವೀಗ ಅಭ್ಯಾಸಕ್ಕೆ ಹೋಗೋಣ. ಓಕೆ, ಅದರಲ್ಲಿ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಸಾಲ್ವ್ ಮಾಡಿ ಈ ಪಾಠವನ್ನ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ಓಕೆ, ಯಾವುದು? ಅಭ್ಯಾಸ 12.3. ಅಭ್ಯಾಸ 12.3 ಅಂತ ಇದೆ. ಓಕೆ, ಸೊ ಹಾಗಾದ್ರೆ ಈಗ 1 by 1 ನೋಡೋಣ. ಫಸ್ಟ್ ಏನಿದೆ? ಈ ಕೆಳಗಿನ ಭಾಗಾಕಾರಗಳನ್ನು ಮಾಡಿ. ಈ ಕೆಳಗಿನ ಭಾಗಾಕಾರಗಳನ್ನ ಮಾಡಿ ಅಂತ ಇದೆ. ಓಕೆ, ಸೊ ಫಸ್ಟ್ ಒನ್ ಏನಿದೆ ನೋಡ್ರಿ, ಕ್ವಶನ್ ಬರ್ಕೋತೀವಿ ನೋಡ್ರಿ. 28 ಎಕ್ಸ್ ರೇಸ್ ಟು 4 ಅಥವಾ ಎಕ್ಸ್ ಘಾತ 4. ಓಕೆ, ಸೊ ಡಿವೈಡೆಡ್ ಬೈ 56 ಎಕ್ಸ್. 56 ಎಕ್ಸ್ ಅಂತ ಇದೆ. 28 ಎಕ್ಸ್ ರೇಸ್ ಟು 4 ಡಿವೈಡೆಡ್ ಬೈ 56 ಎಕ್ಸ್ ಅಂತ ಇದೆ. ಓಕೆ, ಸೊ ಇವಾಗ ಏನ್ ಮಾಡ್ಬೇಕು? ಈ 28ನ್ನ ಅದರ ಅವಿಭಾಜ್ಯ ಅಪವರ್ತನಗಳಾಗಿ ನಾವು ಬರ್ಕೋಬೇಕು. ಹೌದಾ? ಸೊ ನಾವು ಡೈರೆಕ್ಟ್ ಈಸಿ ಮೆಥಡ್ ಅನ್ನ ಮಾಡ್ಬೇಕು. ಬಟ್ ನೀವು ಈಗ 8th ಸ್ಟ್ಯಾಂಡರ್ಡ್ ನಿಮ್ಮ ಏನ್ ಸಿಲೆಬಸ್ ಇದೆ ಅದೇ ರೀತಿ ನಾವ್ ಏನ್ ಮಾಡ್ಬೇಕು? ಫಸ್ಟ್ ಇಲ್ಲಿ ಅಪವರ್ತಿಸುವಿಕೆ ಅನ್ನೋದ್ರಿಂದ ಅಪವರ್ತನಗಳನ್ನ ನಾವ್ ಏನ್ ಮಾಡ್ಬೇಕು? ತೆಗಿಬೇಕು. ಹೌದಾ? ಸೊ ಈ ಅಪವರ್ತನಗಳನ್ನ ಯಾವ ರೀತಿ ತೆಗಿಬಹುದು ನೋಡ್ರಿ. ಇಲ್ಲಿ ಇದನ್ನ ಫಸ್ಟ್ ಯಾವ ರೀತಿ ಬರಿತೇನಂದ್ರ 28 ಎಕ್ಸ್ ರೇಸ್ ಟು 4 ಡಿವೈಡೆಡ್ ಬೈ 56 ಎಕ್ಸ್. ಓಕೆ, ಸೊ ಇಸ್ ಈಕ್ವಲ್ ಟು ಈ 28ರ ಅಪವರ್ತನಗಳನ್ನ ಬರೀರಿ ನೋಡೋಣ. ನಾ ಸ್ವಲ್ಪ ಇಲ್ಲಿ ಬರೀತೇನೆ ನೋಡ್ರಿ. ಲಸವನ್ನ ತೆಗಿತೀರಲ್ಲ ನೀವು, ಆ ರೀತಿ ಮಾಡಿದ್ರೆ ನಿಮಗೆ ಈಸಿ ಆಗ್ತದೆ. ಓಕೆ, ಸೊ 2 ಒಂದ್ಲೆ 2 ನಾಲ್ಕಲೆ 2 ಏಳ್ಲೆ. ಓಕೆ, ಸೊ 3 ಮಗ್ಗಿಯೊಳಗೆ 7 ಇಲ್ಲ, 4 ಬಂತು, 5 ಬಂತು, 6 ಬಂತು. ನಾವೇನ್ ಮಾಡ್ಬೋದು? ಡೈರೆಕ್ಟ್ ಆಗಿ 7 ಒಂದ್ಲೆ 7ಅನ್ನ ತಗೊಳ್ತೇವೆ. ಓಕೆ, ಸೊ 2 ಇಂಟು 2 ಇಂಟು 7. ಓಕೆ, ಅದಾದ್ಮೇಲೆ ನನ್ಗೆ ಏನಾಗಿದೆ ಇಲ್ಲಿ? ಎಕ್ಸ್ ಎಷ್ಟು ಸತಿ ಇದೆ ನನ್ಗಿಲ್ಲಿ? ಎಕ್ಸ್ ಎಷ್ಟು ಸತಿ ಇದೆ? ಎಕ್ಸ್ ವೆರಿ ಗುಡ್ 4 ಸತಿ ಇದೆ. ಓಕೆ, ಸೊ ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್. ಓಕೆ, ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್ 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 ಅನ್ನ ನಾನು ಏನ್ ಮಾಡಿದೆ? 4 ಸತಿ ಬರದೆ. ಓಕೆ, ಸೊ ನೆಕ್ಸ್ಟ್ ಇದಿಲ್ಲಿ 56 ಇದೆ. ಓಕೆ, ಸೊ ಈ 56ಅನ್ನ ಕೂಡ ನಾನು ಏನ್ ಮಾಡ್ತೇನೆ ನೋಡ್ರಿ, ಭಾಗಾಕಾರ ಅದ್ರದ ಅವಿಭಾಜ್ಯ ಅಪವರ್ತನಗಳಾಗಿ ನಾನು ಬರೀತೇನೆ ನೋಡ್ರಿ. 2 2ಲೆ. ಹೌದಾ? 2 8ಲೆ 2 2 14ಲೆ 2 7ಲೆ. ಓಕೆ, 7 1ಲೆ ಅಂದ್ರೆ ಎಷ್ಟಾಯ್ತು ಈಗ? 2
ಇಂಟು 2 ಇಂಟು 2 ಇಂಟು 7. ಹೌದಾ? ಇಲ್ಲಿ ಏನ್ ಸಂಖ್ಯೆಗಳು ಬರ್ತಾವಲ್ಲ ಅವನ್ನ ನಾವ್ ಇಲ್ಲಿ ಬರಿಬೇಕು. ಅವೇ ಏನಾಗತ್ತವ ನಮ್ಗೆ 56ರ ಅಪವರ್ತನಗಳು ಅಂತ ನಾವು ಹೇಳ್ತೀವಿ. ಓಕೆ, ಸೊ 2 2 2 7 ಆಯ್ತು. ಅದಾದ್ಮೇಲೆ ಇಲ್ಲಿ ಎಕ್ಸ್ ಒಂದೇ ಸತಿ ಇದೆ ಇಲ್ಲಿ. ಹೌದಾ? ನಮ್ಗೆ ಏನ್ ತೊಂದ್ರೆನೇ ಇಲ್ಲ, ಎಕ್ಸ್ ಒಂದೇ ಸತಿ ಇದೆ ನಮ್ಗೆ. ಹೌದಾ? ಸೊ ಏನಾಯ್ತು ಹಾಗಾದ್ರೆ, ಈ 2 2 ಕ್ಯಾನ್ಸಲ್, ಈ 2 2 ಕ್ಯಾನ್ಸಲ್. ಓಕೆ, 7 7 ಕ್ಯಾನ್ಸಲ್. ಓಕೆ, ಎಕ್ಸ್ ಒಂದ್ ಎಕ್ಸ್ ಹೋಯ್ತು. ಓಕೆ, ಸೊ ಈಗ ಏನೇನು ಉಳಿತು ಅಂತ ನೋಡೋಣ. ಇಲ್ಲಿ ನೋಡ್ರಿ ಎಷ್ಟು, ಎಕ್ಸ್ 1 2 3 ಸತಿ ಉಳಿದಾವ್. ಅದನ್ನ ಏನಂತ ಬರಿತೇನೆ ನಾನು, ಎಕ್ಸ್ ಕ್ಯೂಬ್ ಅಂತ ಬರಿತೇನೆ. ಹೌದಾ? ಬರಿಬಹುದಾ? 1 2 3 ಇವನ್ನೆಲ್ಲ ನೀವು ಘಾತಾಂಕದ ನಿಯಮದಲ್ಲಿ ಕಲ್ತೀರಿ. ಓಕೆ, ಸೊ 1 2 3 ಅಂತ ಈ ರೀತಿ ಬರಿಬಹುದು. ಓಕೆ, ನೆಕ್ಸ್ಟ್ ಡಿವೈಡೆಡ್ ಬೈ, ಇಲ್ಲಿ ಏನಾದ್ರೂ ಉಳಿದಿದೇನು? ಉಳಿದಿದೆ ನೋಡಿ, ಇಲ್ಲಿ 2 ಉಳಿದಿದೆ. ಸೊ 2 ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 2 ಅಂತ ನಾನು ಈಸಿಯಾಗಿ ಬರಿಬಹುದು. ಕರೆಕ್ಟಾ? ಗೊತ್ತಾಯ್ತಾ ಇದು? ಈ ರೀತಿ ನಾವ್ ಏನ್ ಮಾಡ್ಬೋದು, ಭಾಗಲಬ್ಧ ಏಕಪದದಿಂದ ಏಕಪದವನ್ನ ಈಸಿಯಾಗಿ ನಾವು ಬರಿಬಹುದು. ಓಕೆ, ಅರ್ಥ ಆಯ್ತಾ? ಓಕೆ, ಸೊ ನೆಕ್ಸ್ಟ್ ಒನ್, ಸೆಕೆಂಡ್ ಒನ್ ಇದೆ ನೋಡ್ರಿ, ಮಾಡ್ರಿ. ಸೆಕೆಂಡ್ ಒನ್ ಹಂಗ ಆನ್ಸರ್ ಹೇಳ್ಬೇಕು, ನೀವ ಹೇಳ್ಬೇಕು. ಓಕೆ, ಸೆಕೆಂಡ್ ಒನ್ ಏನಿದೆ ನೋಡ್ರಿ, -36 y ಕ್ಯೂಬ್. ಹೌದಾ? ಡಿವೈಡೆಡ್ ಬೈ 9 y ಸ್ಕ್ವೇರ್ ಅಂತ ಇದೆ. ಹೌದಾ? ಸೊ ನೀವು ಇದನ್ನ ಡೈರೆಕ್ಟ್ ಮಾಡ್ಬೋದು, ಡೈರೆಕ್ಟ್ ಈಸಿಲಿ ಮಾಡ್ಬೋದು. ಇಲ್ಲಿ ನೋಡ್ರಿ 36 ಮತ್ತು 9 ಒಂದೇ ಮಗ್ಗಿ ಒಳಗಿದೆ. ಹೌದಾ? ನಾ ಈಸಿಯಾಗಿ ಮಾಡ್ಬೋದು. 9 1 9 4 36. ಹೌದಾ? ಆಮೇಲೆ ಇಲ್ಲಿ y ಕ್ಯೂಬ್ ಇದೆ, ಇಲ್ಲಿ y ಸ್ಕ್ವೇರ್ ಇದೆ. ಅಲ್ಲಿ 3 y ನಲ್ಲಿ 2 y ಹೋಯ್ತಂದ್ರೆ ಎಷ್ಟು ಉಳಿತು? ಒಂದೇ y ಉಳಿತು. ಹಾಗಾದ್ರೆ ಮೈನಸ್ ಇದೆ, 4 ಇದೆ, ನೆಕ್ಸ್ಟ್ y ಇದೆ. ಹೌದಾ? ಇಲ್ಲಿ 3 y ನಲ್ಲಿ 2 y ಹೋಯ್ತಂದ್ರೆ ನನ್ಗೆ ಎಷ್ಟಾಯ್ತು? ಒಂದೇ y ಉಳಿತು. ಹಾಗಾದ್ರೆ ಆನ್ಸರ್ ಏನ್ ಬಂತು ನನ್ಗೆ? -4 y ಅಂತ ಬಂತು. ಕರೆಕ್ಟಾ? -4 y ಅಂತ ಬಂತು. ಓಕೆ, ನೆಕ್ಸ್ಟ್ ಥರ್ಡ್ ಒನ್, ಫೋರ್ತ್ ಒನ್, ಆಮೇಲೆ ಫಿಫ್ತ್ ಒನ್ ನೀವೇ ಮಾಡ್ಬೋದು, ಈಸಿ ಇದಾವ. ಹೌದಾ? ಸೊ ನಾನೀಗ 2ನೇ ಮೇನಿಗೆ ಹೋಗ್ತೇನೆ ನೋಡ್ರಿ. ಇದೇ ರೀತಿ ಇದಾವ, ಈಸಿ ಇದಾವ, ಏನ್ ತೊಂದ್ರೆ ಇಲ್ಲ. ಈ ಕೆಳಗಿನ ಸೆಕೆಂಡ್ ಮೇನ್ ಏನಿದೆ ನೋಡ್ರಿ, 2ನೇ ಮೇನ್, ಈ ಕೆಳಗಿನ ಬಹುಪದೋಕ್ತಿಗಳನ್ನು ಕೊಟ್ಟಿರುವ ಏಕಪದೋಕ್ತಿಯಿಂದ ಭಾಗಿಸಿ, ಕೊಟ್ಟಿರುವ ಏಕಪದೋಕ್ತಿಯಿಂದ ಭಾಗಿಸಿ ಅಂತ ಇದೆ. ಸೇಮ್ ನಾನೀಗೇನ್ ಎಕ್ಸಾಂಪಲ್ ಅನ್ನ ಕೊಟ್ಟೆ ನಿಮ್ಗೆ, ಅದೇ ರೀತಿ ನೀವು ಕೂಡ ಏನ್ ಮಾಡ್ಬೇಕು, ಇದನ್ನ ಸಾಲ್ವ್ ಮಾಡ್ಬೇಕು. ಓಕೆ, ಇಲ್ಲೇನಿದೆ ಕ್ವಶನ್ ಬರೀತೇನೆ ನೋಡ್ರಿ. ನಾ ಫಸ್ಟ್ 5x² -6x ಡಿವೈಡೆಡ್ ಬೈ 3x. ಕರೆಕ್ಟ್? 3x. 5x² -6x ಡಿವೈಡೆಡ್ ಬೈ 3x ಅಂತ ಇದೆ. ಓಕೆ, ಸೊ ಇದನ್ನ ನಾನು ಇಲ್ಲಿ ಬರೆಯೋ ಬದ್ಲಿ ನಾನು ಈ ರೀತಿ ಬರೀತೇನೆ, 3x. ಹೌದಾ? ಈಗ ನೋಡ್ರಿ, ಇದ್ರಲ್ಲಿ ಏನೇನ್ ಕಾಮನ್ ಆಗಿದೆ ನೋಡ್ರಿ. 5 6 ಒಂದೇ ಮಗ್ಗಿಯಲ್ಲ. ಕಾಮನ್ ಅಂದ್ರೆ ಅದರ ಅರ್ಥ ಏನು? 2 ಒಂದೇ ಮಗ್ಗಿಯಲ್ಲಿ ಬರ್ಬೇಕು, ಅಥವಾ ಒಂದೇ ಸಂಖ್ಯೆಯಿಂದ ಭಾಗ ಆಗ್ತಿರ್ಬೇಕು ಅಂದ್ರೆ ನಾವ್ ಹೇಳ್ಬೋದು. ಬಟ್ ಇಲ್ಲಿ 5 6 2 ಒಂದೇ ಮಗ್ಗಿ ಒಳಗಿಲ್ಲ. ಬಿಟ್ರೆ ನಾವ್ ಇನ್ನೂ ಒಂದನ್ನ ಹೊರಗ್ ತೆಗಿಬಹುದು. ಏನನ್ನ ಹೊರಗ್ ತೆಗಿಬಹುದು? ಇಲ್ಲೇ ಎಕ್ಸ್ ಅನ್ನ ಹೊರಗ್ ತೆಗಿಬಹುದಲ್ಲ. ಓಕೆ, ಸೊ ನಾ ಎಕ್ಸ್ ಅನ್ನ ಈ ರೀತಿ ಬರೋದು. ಅದಾದ್ಮೇಲೆ 5 ಇಲ್ಲೇ x² ನಲ್ಲಿ ಒಂದ್ ಎಕ್ಸ್ ಅನ್ನ ಹೊರಗೆ ತೆಗ್ದಿದ್ದೇನೆ ಅಂದ್ರೆ ಏನ್ ಬರೀತೇನೆ ನಾನು ಇಲ್ಲಿ? ಎಕ್ಸ್ ಅನ್ನ ಬರಿಬಹುದಾ? ಮೈನಸ್, ಇಲ್ಲಿ ಎಕ್ಸ್ ಆಲ್ರೆಡಿ ಹೊರಗೆ ಬಂದೈತೆ ಅಂದ್ಮೇಲೆ ಏನಾಯ್ತು? ಆರ್ ಬಂತು. ಓಕೆ, ಇಲ್ಲಿ ಏನಾಯ್ತು? 3x ಬಂತು. 3x ಆಸ್ ಇಟ್ ಇಸ್ ಬಂತು. ಓಕೆ, ಸೊ ಈಗ ಏನಾಯ್ತು, ನಂಗೆ ಇಲ್ಲಿ ಕಾಮನ್ ತೆಗೆದ್ಮೇಲೆ ಅಷ್ಟೇ ನಮಗೆ ಭಾಗಾಕಾರ ಮಾಡ್ಲಿಕ್ಕೆ ಬರ್ತೈತಿ. ಹಾಗಾಗಿ ಏನಾಯ್ತು? ಈ ಎಕ್ಸ್ ಕ್ಯಾನ್ಸಲ್ ಆಯ್ತು. ಹೌದಾ? ಇವಾಗ ಏನಾಯ್ತು? ಫೈನಲ್ ಆಗಿ ಆನ್ಸರ್ ನಮ್ದು 1/3 5x -6. ಅಥವಾ ನಿಮ್ಗೆ ಇದು ಹಿಂಗೆ ಕನ್ಫ್ಯೂಷನ್ ಆಯ್ತಂದ್ರ ಡೈರೆಕ್ಟ್ ಇಷ್ಟೇ ಇಟ್ಬಿಡಿ, ಏನ್ ಪ್ರಾಬ್ಲಮ್ ಇಲ್ಲ. ಏನಿದೆ?
5x ಮೈನಸ್ 6 ಡಿವೈಡೆಡ್ ಬೈ 3. ಕರೆಕ್ಟಾ? ಈ ರೀತಿ ನಾವು ಏನ್ ಮಾಡ್ಬೋದು, ಇಲ್ಲೇ ನಿಮ್ಗೆ ಒಂದೇ ಸಿಂಪಲ್ ಟೆಕ್ನಿಕ್ ಏನಂದ್ರೆ ಕಾಮನ್ ಆಗಿರುವಂತಹ ಸಂಖ್ಯೆಯನ್ನ ಹೊರಗೆ ತೆಗೆದು ನಾವೇನ್ ಮಾಡ್ಬೇಕು, ಯಾವ ಕ್ಯಾನ್ಸಲ್ ಆಗ್ತೋ ಒಂದು ಕ್ಯಾನ್ಸಲ್ ಮಾಡಿ ಇಟ್ಬಿಡ್ಬೇಕು ಅಷ್ಟೇ. ಓಕೆ, ಅರ್ಥ ಆಯ್ತಾ ಇದು? ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ನೋಡೋಣ. ಸೆಕೆಂಡ್ ಒನ್, ಸೆಕೆಂಡ್ ಒನ್ ಏನಿದೆ, 3 ಇಂಟು y ರೇಸ್ ಟು 8. ಹೌದಾ? y ರೇಸ್ ಟು 8 ಮೈನಸ್ 4 y ರೇಸ್ ಟು 6 ಪ್ಲಸ್ 5 y ರೇಸ್ ಟು 4 ಡಿವೈಡೆಡ್ ಬೈ ಇದೊಂದು ಬಹುಪದೋಕ್ತಿ. ಈ ಒಂದು ಬಹುಪದೋಕ್ತಿಯನ್ನ ನಾವೇನ್ ಮಾಡ್ಬೇಕು ಇವಾಗ, ಏಕಪದೋಕ್ತಿಯಿಂದ ನಾನೇನ್ ಮಾಡ್ತೇನೆ, ಭಾಗಾಕಾರ ಮಾಡ್ತೇನೆ, y ರೇಸ್ ಟು 4 ಅಂತ ಹೇಳಿ. ಸೊ ಇದನ್ನ ಇಲ್ಲಿ ಬರೆಯೋ ಬದ್ಲಿ ನಾನು ಯಾವ ರೀತಿ ಆನ್ಸರ್ ಬರಿಬೇಕಾದ್ರೆ ಎಲ್ಲಿ ಬರ್ಕೋತೇನೆ ಹೇಳ್ರಿ, y ರೇಸ್ ಟು 4 ಅನ್ನ ಇಲ್ಲಿ ಬರಿತೇನೆ ನೋಡಿ. ಹೌದಾ? ಇಲ್ಲಿ ಬರೆಯೋ ಬದ್ಲಿ ಇದನ್ನ ಏನ್ ಮಾಡ್ಬೋದು, ಈ ರೀತಿ ನಾನು ಇಲ್ಲಿ ಬರಿತೇನೆ. ಹೌದಾ? ಸೊ ಈಗ ನೆಕ್ಸ್ಟ್ ಸ್ಟೆಪ್ ನೀವೇ ಹೇಳ್ಬೇಕು ನನ್ಗೆ, ಏನ್ ಮಾಡ್ಬೇಕು ನಾನು ಇವಾಗ, ಏನಿದೆ ನೆಕ್ಸ್ಟ್ ಸ್ಟೆಪ್ ಏನಿದೆ ನಮ್ಗಿಲ್ಲೇ? ವೆರಿ ಗುಡ್. ನೆಕ್ಸ್ಟ್ ಸ್ಟೆಪ್ ಏನಾಗಿದೆ, ಎಲ್ಲಾ ಕಡೆ ಇರುವಂತ ಒಂದು ಸಾಮಾನ್ಯ ಸಂಖ್ಯೆಯನ್ನ ಅಥವಾ ಅಕ್ಷರವನ್ನ ನಾನು ಹೊರಗೆ ತೆಗಿಬೇಕು. ಹೌದಾ? ಇಲ್ಲಿ ನೋಡ್ರಿ, y ರೇಸ್ ಟು 8 ಅತ್ಯಂತ ಕಡಿಮೆ ಸಂಖ್ಯೆದಿದ್ದನ್ನ ನಾನು ಹೊರಗೆ ತೆಗಿಬೇಕು ಅಂದ್ರೆ ನನಗೆ ಕರೆಕ್ಟ್ ಆಗ್ತೈತಿ. ಹೌದಾ? ಸೊ ಇಲ್ಲಿ y ರೇಸ್ ಟು 8 ಇದೆ, y ರೇಸ್ ಟು 6 ಇದೆ, y ರೇಸ್ ಟು 4 ಇದೆ. ಹೌದಾ? ನಾನು ಇವಾಗ y ರೇಸ್ ಟು 4 ತೆಗದೆ ಅಂದ್ರೆ ಎಲ್ಲಾ ಕಡೆ ಇರ್ತೈತೆ ಅಂತ ಅರ್ಥ. ಈಗ ನಾನು ಇನ್ ಕೇಸ್ ನಿಮಗ ಡೌಟ್ ಇರುವ ಹಾಗೆ ನಾನು y ರೇಸ್ ಟು 8 ಅನ್ನ ಹೊರಗೆ ತೆಗದೆ ಅಂತ ತಿಳ್ಕೊರಿ. ಇಲ್ಲಿದೆ ಓಕೆ, ಇಲ್ಲಿ y ರೇಸ್ ಟು 6 ಇದೆ, 8 ಇಲ್ಲೇ ಇಲ್ಲ, ನಾವ್ ಏನ್ ಮಾಡ್ಬೇಕು? ಹೌದಾ? ಇಲ್ಲಿ y ರೇಸ್ ಟು 4 ಇದೆ, ಇಲ್ಲಿ ಕೂಡ ನಮ್ಗೆ ತೆಗಿಲಿಕ್ಕೆ. ಇಂಥ ಟೈಮ್ ನಲ್ಲಿ ನಾವ್ ಏನ್ ಮಾಡ್ಬೇಕು, ಅತ್ಯಂತ ಕಡಿಮೆ ಇರುವುದನ್ನ ಹೊರಗೆ ತೆಗೆದ್ ಬಿಡ್ಬೇಕು. ಓಕೆ, ಸೊ ಈಗ ಆಮೇಲೆ ಸಂಖ್ಯೆಗಳನ್ನ ನೋಡ್ರಿ, ಇಲ್ಲಿ 3 ಇದೆ, 4 ಇದೆ, 5 ಇದೆ. ಸೊ 3 ಕೂಡ ನಮ್ಗೆ ಒಂದೇ ಮಗ್ಗಿಯಲ್ಲಿ ಬರ್ಲಿಕ್ಕೆ ಚಾನ್ಸ್ ಇಲ್ಲ. ಹಾಗಾಗಿ ಅವು ಕಾಮನ್ ಆಗಿ ನಾವು ತೆಗಿಲಿಕ್ಕೆ ಬರುತ್ತಿಲ್ಲ. ಸೊ ಜಸ್ಟ್ ನಾನು ಏನ್ ಮಾಡ್ತೇನೆ, y ರೇಸ್ ಟು 4 ಅನ್ನ ಹೊರಗೆ ತೆಗೆದೆ. ಹೌದಾ? y ರೇಸ್ ಟು 4 ಅನ್ನ ಹೊರಗೆ ತೆಗೆದ್ಮೇಲೆ ಇಲ್ಲಿ ಏನ್ ಉಳಿತು ನನ್ಗೆ, ಇಲ್ಲಿ 3 ಉಳಿತು. ವೆರಿ ಗುಡ್, 3 ಉಳಿತು. ಅದಾದ್ಮೇಲೆ ಇಲ್ಲಿ y ರೇಸ್ ಟು 8ರಲ್ಲಿ ಇಲ್ಲೊಂದು 4 ಹೋಗ್ಬಿಟ್ಟಿದೆ ನಮ್ಗೆ. ಇವಾಗ ಏನ್ ಉಳಿತು ಹೇಳ್ರಿ? ವೆರಿ ಗುಡ್, y ರೇಸ್ ಟು 4 ಉಳಿತು. ಮೈನಸ್ 4 ಬರದೆ y ರೇಸ್ ಟು 6 ನಲ್ಲಿ y ರೇಸ್ ಟು 4 ಹೋಗ್ಬಿಟ್ಟಿದೆ. 6ರಲ್ಲಿ 4 ಹೋಗಿದ್, ಹಂಗಾದ್ರೆ ಎಷ್ಟು? 6y ನಲ್ಲಿ 4y ಹೋಗಿದಾವ್. ಇನ್ನೆಷ್ಟು y ಉಳಿದು ನನ್ಗೆ? ವೆರಿ ಗುಡ್, y ಸ್ಕ್ವೇರ್ ಉಳಿತು. ನೆಕ್ಸ್ಟ್ ಪ್ಲಸ್ 5 ಇಲ್ಲೇ y ರೇಸ್ ಟು 4 ಇದೆಯಲ್ಲ, ಆ y ರೇಸ್ ಟು 4 ಅನ್ನ ಹೊರಗೆ ತೆಗೆದ್ ಬಿಡ್ರಿ. ಇದ್ದಿದ್ದು 4ರಲ್ಲಿ 4y ಹೋದ್ವಂದ್ರೆ 0 ಅಂತ ಹೇಳ್ತೀರಿ. ಬಟ್ 0 ಅಲ್ಲ, ಇಲ್ಲಿ ಭಾಗಾಕಾರನಲ್ಲಿ ಏನಾಗತ್ತೆ, ನನ್ಗೆ 1 ಇರ್ತೈತೆ ಅಂತ ಅರ್ಥ. ಸೊ y ರೇಸ್ ಟು 4 ಅನ್ನ ನಾನು ಬರೀತಿಲ್ಲ. ಓಕೆ, ಸೊ ಡಿವೈಡೆಡ್ ಬೈ y ರೇಸ್ ಟು 4. y ರೇಸ್ ಟು 4, ಈ y ರೇಸ್ ಟು 4 y ರೇಸ್ ಟು 4 ಗೆ ಕ್ಯಾನ್ಸಲ್ ಆಯ್ತು. ಹೌದಾ? ಇದು ಕ್ಯಾನ್ಸಲ್ ಆಯ್ತು. ಕಾಮನ್ ಆಗಿ ಬಂದ್ವು ಅಂದ್ರೆ ಅಲ್ಲಿ ಆಟೋಮೆಟಿಕ್ಲಿ ನಮ್ಗೆ ಯಾವ್ದಾದ್ರು ಒಂದು ಕ್ಯಾನ್ಸಲ್ ಆಗೇ ಆಗ್ತಿರ್ತೈತಿ, ಅದು ಹಂಗೆ ಕೊಟ್ಟಿರ್ತಾರೆ. ಹೌದಾ? ಸೊ ಹಾಗಾದ್ರೆ ನಮ್ಮ ಆನ್ಸರ್ ಏನ್ ಬಂತು ಭಾಗಿಸಿದಾಗ ನಮ್ಗೆ? 3y ರೇಸ್ ಟು 4 ಮೈನಸ್ 4y ಸ್ಕ್ವೇರ್. ಹೌದಾ? ಪ್ಲಸ್ 5. ಇದು ನಮ್ಮ ಒಂದು ಆನ್ಸರ್. ಗೊತ್ತಾಯ್ತಾ? ಇದು ಏಕಪದೋಕ್ತಿಯಿಂದ ಬಹುಪದೋಕ್ತಿಯನ್ನ ಯಾವ ರೀತಿ ನಾವು ಭಾಗಿಸಬಹುದು ಅಂತ ಹೇಳಿ. ಓಕೆ, ಸೊ ಅದರಲ್ಲಿ 2ನೇ ಮೇನಲ್ಲಿ ನಾನು 2 ಎಕ್ಸಾಂಪಲ್ಸ್ ಗಳನ್ನ ಮಾಡಿಸಿದೆ. ಓಕೆ, ಸೊ ಅದೇ ರೀತಿ ನೀವೇನ್ ಮಾಡ್ಬೋದು, ಆಮೇಲೆ ನೆಕ್ಸ್ಟ್ ಇನ್ನೊಂದಿದೆ ನೋಡಿ, ಇನ್ನೊಂದು ಟೈಪ್ ಇದೆ. ಅದೊಂದು ಟೈಪ್ ಅನ್ನ ನಾನು ಏನ್ ಮಾಡ್ತೇನೆ ತೋರಿಸ್ತೇನೆ ನಿಮ್ಗ. ಯಾವ್ದಂದ್ರ ಕೆಳಗಿನ ಬೇರೆ ಬೇರೆ ಟೈಪ್ ಇದಾವು, ಅದು ಎಲ್ಲ ಒಂದೊಂದು ಟೈಪ್ ಅನ್ನ ನಾನು ನಿಮಗ ತೋರಿಸ್ತೇನೆ. ಓಕೆ, ಥರ್ಡ್ ಮೇನು ಆಲ್ಮೋಸ್ಟ್ ಸೇಮ್ ಇದೆ. ಸೊ ಜಸ್ಟ್ ನಾನು ಏನ್ ಮಾಡ್ತೇನೆ, ಫೋರ್ತ್ ಮೇನ್ ಅನ್ನ ಹೇಳ್ತೇನೆ ನೋಡ್ರಿ ನಿಮ್ಗೆ. ಓಕೆ, ಸೊ ಫೋರ್ತ್ ಮೇನ್ ಅನ್ನ ಅಂದ್ರೆ ಥರ್ಡ್ ಸೇಮ್ ಇದೆ, ಹಾಗಾಗಿ ಫೋರ್ತ್ ಅನ್ನ ಹೇಳ್ತೇನೆ ನೋಡ್ರಿ. ಅದೊಂದು ಹೇಳಿ ಈ ಪಾಠವನ್ನ ಮುಗಿಸ್ತೇನಂತ. ಓಕೆ, ಸೊ ಏನಿದೆ, ಕೆಳಗೆ ತಿಳಿಸಿರುವಂತೆ ಭಾಗಿಸಿ. ಫಸ್ಟ್ ಒನ್ ಇದೆ,
ಏನಿದೆ ನೋಡ್ರಿ, 5 2x+1, ಹೌದಾ? ನೆಕ್ಸ್ಟ್ 3x+5, 3x+5 ಡಿವೈಡೆಡ್ ಬೈ 2x+1. ಹೌದಾ? ಬಹಳ ಈಸಿ ಇದೆ. ಜಸ್ಟ್ ನೋಡ್ಲಿಕ್ಕಷ್ಟೇ ನಮ್ಗೆ ಏನಾಗ್ತಾ ಇದೆ, ದೊಡ್ಡ ಪ್ರಾಬ್ಲಮ್ ಇದೆ ಏನೋ ಅನಿಸ್ತೈತಿ, ಬಟ್ ಅದು ಬಹಳ ಈಸಿ ಇದೆ ನೋಡ್ರಿ. ಇವಾಗ ಏನಾಯ್ತು, 5 2x+1 3x+5 ಅಂತ ಇದೆ. ಓಕೆ, ನಾನು ಇದನ್ನೇನ್ ಮಾಡ್ತೇನೆ, ಡಿವೈಡೆಡ್ ಬೈ ರೂಪದಲ್ಲಿ ಕೆಳಗೆ ಬರೀತೇನೆ ನೋಡ್ರಿ, 2x+1. ಹೌದಾ? ಇದನ್ನೇನ್ ಮಾಡ್ತೇನೆ, ರಬ್ ಮಾಡ್ತೇನೆ. ಇವಾಗ ಏನಾಯ್ತು, ಜಸ್ಟ್ ಇಲ್ಲೇನ್ ನೋಡ್ರಿ, ಇಲ್ಲೇ ಯಾವುದೇ ಇದ್ರ ನಡುವೆ ಏನು ನಮ್ಗೆ ಪ್ಲಸ್ ಅಥವಾ ಮೈನಸ್ ಚಿಹ್ನೆಗಳಿಲ್ಲ. ಹಾಗಾಗಿ ನಾವು ಈಸಿಯಾಗಿ ಇದಕ್ಕೆ ಕ್ಯಾನ್ಸಲ್ ಮಾಡಬಹುದು. ಇಲ್ಲಿ ನೋಡ್ರಿ, 2x+1 2x+1 ಕ್ಯಾನ್ಸಲ್ ಆಗ್ಬಿಡುತ್ತೆ. ಓಕೆ, ಸೊ ಆಟೋಮೆಟಿಕ್ಲಿ ಆನ್ಸರ್ ಏನಾಯ್ತು ನಮ್ಗೆ, 5 3x+5 ಅಷ್ಟೇ ಆನ್ಸರ್ ಉಳಿತು. ಇಷ್ಟೇ. ಹೌದಲ್ಲ? ನೋಡ್ಲಿಕ್ಕೆ ಅದು ಪ್ರಾಬ್ಲಮ್ ದೊಡ್ಡದಿದೆ, ಬಟ್ ಈಸಿಯಾಗಿ ನಾವ್ ಏನ್ ಮಾಡ್ಬೋದು, ಇದನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಇದೆ ನೋಡ್ರಿ, ನೀವೇ ಆನ್ಸರ್ ಹೇಳ್ಬೋದು ಅದನ್ನ. ಅದೊಂದು ಮಾಡಿ ತೋರಿಸ್ತೇನೆ ನೋಡ್ರಿ. ಸೆಕೆಂಡ್ ಒನ್, 26xy. ಹೌದಾ? 26xy x+5 y-4. ಹೌದಾ? y-4 ಅಂತ ಇದೆ. 26xy ಇಂಟು x+5 ಇಂಟು y-4. ಓಕೆ, ಸೊ ಡಿವೈಡೆಡ್ ಬೈ 13x ಇಂಟು y-4 ಅಂತ ಇದೆ ನೋಡಿ. 13x ಇಂಟು y-4 ಅಂತ ಇದೆ. ಓಕೆ, ಸೊ ಈಸಿಯಾಗಿ ನಾವು ಏನ್ ಮಾಡ್ಬೋದು, y-4 ಕ್ಯಾನ್ಸಲ್ ಆಯ್ತು. ಓಕೆ, ಸೊ ಅದಾದ್ಮೇಲೆ ಇಲ್ಲೊಂದು ಎಕ್ಸ್ ಕ್ಯಾನ್ಸಲ್ ಆಯ್ತು. ಓಕೆ, ನೆಕ್ಸ್ಟ್ ಇಲ್ಲಿ 26 13 ಇದೆ ನೋಡ್ರಿ, 13 ಒಂದ್ಲೆ 13 ಎರಡ್ಲೆ 26 ಉಳಿತು. ಓಕೆ, ಸೊ ಇವಾಗ ಏನಾಯ್ತು, ಇಲ್ಲಿ ಏನೇನಿದೆ ಒಂದ್ ಜಸ್ಟ್ ಬರೆದ್ ಬಿಟ್ರೆ ನಮ್ಗೆ ಆನ್ಸರ್ ಬಂತು. ಓಕೆ, 2y ಇಂಟು x+5, 2y ಇಂಟು x+5. ಇಲ್ಲಿ ಏನ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಒಂದೊಂದ್ ತರ ಒಂದೊಂದ್ ಟೈಪ್ ಇದಾವ್. ನೀವು ಸ್ಟಾರ್ಟಿಂಗ್ ಇಂದ ನೋಡ್ತಾ ಇರ್ಬೇಕು, ಅಲ್ಲಿ ಸ್ವಲ್ಪ ಈಸಿ ಇತ್ತು, ಅದಾದ್ಮೇಲೆ ಸ್ವಲ್ಪ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಕೊಟ್ರೆ ಎಲ್ಲೇ ಎರಡನೇ ಮೇನ್ ಅಲ್ಲಿ, ಥರ್ಡ್ ಮೇನು ಹಂಗೆ ಇದೆ, ಫೋರ್ತ್ ಮೇನ್ ಸ್ವಲ್ಪ ನಿಮ್ಗೆ ಇವನೇನದ ಕೊಟ್ಟಿರುವ ಸಂಖ್ಯೆಗಳನ್ನ ನೋಡಿದ್ರೆ ಸ್ವಲ್ಪ ದೊಡ್ಡ ಇರ್ಬೋದೇನೋ ಅನಿಸ್ತು, ಬಟ್ ಅದೆಲ್ಲ ಕ್ಯಾನ್ಸಲ್ ಮಾಡಿ ಬಹಳ ಏನು ನಾವ್ ಏನಾರ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿಲ್ಲ, ಏನಿಲ್ಲ, ಏನಿದೆ ಅಲ್ಲಿ ಕ್ಯಾನ್ಸಲ್ ಮಾಡ್ತಾ ಮಾಡ್ತಾ ಹೋಗ್ತಾ ಇದೀವಿ. ಓಕೆ, ಸೊ ಇದೇ ರೀತಿ ನಮ್ಗೆ ಏನಾಯ್ತು, 4ನೇ ಮೇನ್ ಆಯ್ತು. ಓಕೆ, ಸೊ ಲಾಸ್ಟ್ 5ನೇ ಮೇನು ಸ್ವಲ್ಪ ಡಿಫ್ರೆಂಟ್ ಇದೆ. ಯಾವ ರೀತಿ ಡಿಫ್ರೆಂಟ್ ಇದೆ ಅದನ್ನ ನೋಡಿ ನಾನು ನಿಮ್ಗೆ ಒಂದು ಪ್ರಾಬ್ಲಮ್ ಅನ್ನ ಮಾಡಿ ತೋರಿಸ್ತೇನೆ. ಓಕೆ, ಒಂಚೂರು ಚೇಂಜ್ ಅನಿಸ್ತಿತ್ತು ಅದು, ಹಾಗಾಗಿ. ಓಕೆ, 5th ಮೇನ್, 5ನೇ ಮೇನು, ಅದರಲ್ಲಿ ಫಸ್ಟ್ನೇದು ಏನಿದೆ, y² ಪ್ಲಸ್ 7y ಪ್ಲಸ್ 10. ಹೌದಾ? ಡಿವೈಡೆಡ್ ಬೈ y+5 ಅಂತ ಇದೆ. ಇವಾಗ ಏನಾಯ್ತು, ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ, ಇದ್ರೊಳಗೆ ಏನನ್ನ ಕಾಮನ್ ತೆಗಿಬೇಕು ನಾವು, ಅದಕ್ಕೆ ಹೇಳಿದ್ದು ಒಂಚೂರು ಇದನ್ನ ಏನ್ ಮಾಡಿದಾರು, ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳಿ. ಓಕೆ, ಸೊ ಈ ರೀತಿ ಪ್ರಾಬ್ಲಮ್ಸ್ ಗಳನ್ನ ನೀವು 9th ಸ್ಟ್ಯಾಂಡರ್ಡ್ ಗೆ ಇನ್ ಡಿಟೇಲ್ ಆಗಿ ಕಲಿತೀರಿ, 10th ಕೂಡ ಇನ್ ಡಿಟೇಲ್ ಆಗಿ ಕಲಿತೀರಿ. ಸ್ವಲ್ಪ ಇವಾಗ ನಿಮ್ಗೆ ಏನಾಗ್ತಾ ಇದೆ, ಇದು ಹೊಸದಾಗಿ ಕಾಣಿಸ್ತಾ ಇದೆ. ಹೌದಾ? ಸೊ ಇದನ್ನ ಏನ್ ಮಾಡ್ತೇನೆ ನಾನು, ಫಸ್ಟ್ ಇದನ್ನ ಮಾಡಿ ಆಮೇಲೆ ನಿಮ್ಗೆ ಹೇಳ್ತೇನಂತೆ. ಇಲ್ಲಿ ನೋಡ್ರಿ, y² ಪ್ಲಸ್ 7y ಪ್ಲಸ್ 10 ಇದೆಯಲ್ಲ, ಇದನ್ನ ಏನ್ ಮಾಡ್ತೇವೆ ನಾವು, ಇಲ್ಲೇ ನಿಮ್ಗ ಮಧ್ಯ ಬಿಂದುವನ್ನ ವಿಭಾಗಿಸೋದು ಅಂತ ಹೇಳಿ ನಿಮ್ಗೆ ಬರ್ತಿರ್ತದೆ ಎಲ್ಲೇ 9th. ಸೊ ಅದ್ರದ್ದು ಸ್ವಲ್ಪ ನಿಮ್ಗೆ ಇಂಟ್ರೊಡಕ್ಷನ್ ಯಾವ ರೀತಿ ಅಂದ್ರೆ, ನಾನ್ ಹೇಳೋದ್ ನೋಡ್ರಿ, ಯಾವುದೋ ಒಂಥರ ಗೇಮ್ ಟೈಪ್ ಇದೆ. ಹೌದಾ? ಯಾವುದೇ ಎರಡು ಸಂಖ್ಯೆ ಅಥವಾ ನಂಬರ್ಸ್ ಅಂತ ಇಟ್ಕೊರಿ, ಆ ನಂಬರ್ಸ್ ಗಳನ್ನ ಗುಣಾಕಾರ ಮಾಡಿದ್ರೆ ಎಷ್ಟು ಬರ್ತೈತೆ, ನನಗೆ 10 ಬರ್ಬೇಕು. ಓಕೆ, ಅವೇ ಎರಡು ಸಂಖ್ಯೆಗಳನ್ನ ಕೂಡಿಸ್ರಿ ಅಥವಾ ಕಳೀರಿ 7 ಬರ್ಬೇಕು. ಯಾವ ಸಂಖ್ಯೆ ನೋಡ್ರಿ, ಗೆಸ್ ಮಾಡ್ರಿ. ಅರ್ಥ ಆಯ್ತಲ್ಲ?
ಯಾವುದೇ ಎರಡು ಸಂಖ್ಯೆ, ಹೌದಾ, ಆ ಸಂಖ್ಯೆಗಳನ್ನ ಗುಣಾಕಾರ ಮಾಡಿದ್ರೆ ಎಷ್ಟು ಬರ್ಬೇಕು? 10 ಬರ್ಬೇಕು. ಅದೇ ಸಂಖ್ಯೆಯನ್ನ ಕೂಡಿಸ್ರಿ ಅಥವಾ ಕಳಿರಿ ಎಷ್ಟು ಬರ್ಬೇಕು? 7 ಬರ್ಬೇಕು. ಆ ಎರಡು ಸಂಖ್ಯೆಗಳು ಯಾವ್ಯಾವ ನೋಡ್ರಿ, ಗೆಸ್ ಮಾಡ್ರಿ. ಗೆಸ್ ಮಾಡ್ರಿ ಯಾವ ಇರ್ಬೋದು? ವೆರಿ ಗುಡ್. ಇಲ್ಲಿ ಯಾವ್ದಂದ್ರ 5 2 10. ಕರೆಕ್ಟಾ? 5 2 10 ಅಂದ್ರ 5 2 10. ಯಾವ ಎರಡು ಸಂಖ್ಯೆಗಳ 5 2 10 ಅವೇ ಸಂಖ್ಯೆಗಳನ್ನ ಕೂಡಿಸ್ರಿ ನನ್ಗೆ ಏನಾಯ್ತು? ಮಧ್ಯದ ಸಂಖ್ಯೆ ಬಂತಲ್ಲ, 7 ಬಂತಲ್ಲ. ಕರೆಕ್ಟಾ? ಇವಾಗ ಏನ್ ಮಾಡ್ರಿ, ಈ 7 ಅನ್ನೋದ್ರ ಬದ್ಲಿ ಈ ಎರಡು ಸಂಖ್ಯೆಗಳನ್ನ ಯಾವ ರೀತಿ ಬರೀತೆ ನೋಡ್ರಿ. y², ಹೌದಾ, ಪ್ಲಸ್ 5y, ಹೌದಾ, 5y ಪ್ಲಸ್ 2y, ಹೌದಾ. ಈಗ ನೋಡ್ರಿ, 7y ಬದ್ಲಿನೇ ನಾನು ಏನ್ ಬರಿತಾ ಇದ್ದೀನಿ? 5y ಮತ್ತೆ 2y ಅಂತ ಬರಿತಾ ಇದ್ದೀನಿ. ಓಕೆ, ಸೊ ಪ್ಲಸ್ 10 ಆಸ್ ಇಟ್ ಈಸ್ ಇಡ್ಬೇಕು. ಏನಿಲ್ಲ, ಇದು ಫಸ್ಟ್ನೇದು ಲಾಸ್ಟ್ನೇ ಅಕ್ಷರಗಳನ್ನ ಸೇಮ್ ಇಟ್ಟು ನಡುವಿಂದಷ್ಟೇ ಇದನ್ನ ಏನ್ ಮಾಡ್ಬೇಕು? ಡಿವೈಡ್ ಮಾಡ್ಬೇಕು. ಅಂದ್ರ ಇದಕ್ಕ ಅಂತೇವೆ ನಾವು ಮಧ್ಯ ಬಿಂದುವನ್ನ ವಿಭಾಗಿಸುವುದು ಅಂತ ಕರಿತೀವಿ, ಈ ರೀತಿ ಅಪವರ್ತನಗಳನ್ನ. ಇವಾಗ ಏನ್ ಮಾಡ್ರಿ, ಇದನ್ನೊಂದು ಗುಂಪು ಮಾಡ್ಕೋರಿ, ಇದೊಂದು ಗುಂಪು ಮಾಡ್ಕೋಬೇಕು. ಹೌದಾ? ಈಗ ನೋಡ್ರಿ, ಇದ್ರಲ್ಲಷ್ಟೇ ಕಾಮನ್ ಆಗಿ ಬರುವಂತ ಸಂಖ್ಯೆ ಯಾವುದು? ಅಕ್ಷರ ಯಾವುದು? ವೆರಿ ಗುಡ್, y ಅಂತ ಕಾಮನ್ ಬರ್ತಿತ್ತು ನನಗೆ. ಹೌದಾ? y ಅಲ್ಲಿ ನೋಡ್ರಿ, 2y ನಲ್ಲಿ ಒಂದು y ಹೋಯ್ತಂದ್ರೆ ಏನಾಯ್ತು ನನ್ಗಿಲ್ಲಿ? y ಬಂತು. ಪ್ಲಸ್ ಇಲ್ಲಿ ಆಲ್ರೆಡಿ ಒಂದು y ನಲ್ಲಿ ಒಂದು y ಹೋಯ್ತಂದ್ರೆ ಇಲ್ಲಿ ಎಷ್ಟು ಉಳಿತು? 5 ಬಂತು. y ಪ್ಲಸ್ 5. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, 2y ಪ್ಲಸ್ 10 ಅದನ್ನೊಂದು ಗುಂಪು ಮಾಡಿದೆಯಲ್ಲ, ಅದರಲ್ಲಿ ನಮ್ಗೆ ಏನಾಗ್ಬೇಕೀಗ? ಒಂದು ಕಾಮನ್ ಆಗಿರುವಂತದ್ದು ತೆಗಿಬೇಕು. ಹೌದಾ? ಇಲ್ಲಿ y ಇದೆ, ಇಲ್ಲಿ y ಇಲ್ಲ, ಅದು ತೆಗಿಲಿಕ್ಕೆ ಬರುದಿಲ್ಲ. ಬಟ್ ಇಲ್ಲಿ 2 10 ಒಂದೇ ಮಗ್ಗಿನಲ್ಲಿ ಇದಾವಲ್ಲ, ನಾವು ಈಸಿಯಾಗಿ ತೆಗಿಬಹುದು. ಅದು ಯಾವ ಮಗ್ಗಿಯಲ್ಲಿದೆ ಹೇಳ್ರಿ ನನ್ಗೆ? 2 ಮಗ್ಗಿಯಲ್ಲಿದೆ. 2, ಹೌದಾ. y ಅನ್ನ 2 ಹೊರಗೆ ತೆಗೆದೆ, y ಉಳಿತು. ಪ್ಲಸ್ ಇಲ್ಲಿ 10 ಆಸ್ ಇಟ್ ಈಸ್ ಬರೆಯೋಗಿಲ್ಲ, ಇದನ್ನ ಭಾಗಿಸ್ಬೇಕು. 2 ಎಷ್ಟಲೇ 10? 2 ಎಷ್ಟಲೇ 10? ವೆರಿ ಗುಡ್, 2 5 10. ಕರೆಕ್ಟಾ? ಇವಾಗ ನೋಡ್ರಿ, ಇದರಲ್ಲಿ ಕಾಮನ್ ಆಗಿ ಬರುವಂತ ಸಂಖ್ಯೆ ಗುಂಪು ಯಾವ್ದು ನೋಡ್ರಿ? y ಪ್ಲಸ್ 5 ಇದೆ, y ಪ್ಲಸ್ 5 ಇದೆ. ಹಾಗಾದ್ರೆ ನಾನು ಇದನ್ನ ಕಾಮನ್ ಆಗಿ ಹೊರಗೆ ತೆಗೆದೆ, y ಪ್ಲಸ್ 5 ಅಂತ ಹೇಳಿ. ಓಕೆ, ಸೊ ಈಗ y ಪ್ಲಸ್ 5 ಹೋಯ್ತಂದ್ರೆ ಇಲ್ಲಿ ಏನ್ ಉಳಿತು ನಮ್ಗೆ? ಇಲ್ಲಿ y ಉಳಿತಲ್ಲ, y ಪ್ಲಸ್ ಇಲ್ಲಿ y ಪ್ಲಸ್ 5 ಹೋಯ್ತಂದ್ರೆ ಏನ್ ಉಳಿತು? 2 ಉಳಿತು. ಓಕೆ, ಇದೊಂದು ಗುಂಪು, ಇದೊಂದು ಗುಂಪು. ಇವಾಗ ಏನಾಯ್ತು? ಹಿಂಗಿದ್ದನ್ನ ನಾನು ಈ ರೀತಿ ಬರ್ಕೊಂಡೆ. ಕರೆಕ್ಟಾ? ನಾನು ಯಾವ ರೀತಿ ಬರ್ಕೊಂಡೆ? y ಪ್ಲಸ್ 5, y ಪ್ಲಸ್ 2, y ಪ್ಲಸ್ 5, y ಪ್ಲಸ್ 2 ಅಂತ ಇದೆ. ಓಕೆ, ಸೊ ಡಿವೈಡೆಡ್ ಬೈ ಇಲ್ಲಿ ಏನಿದೆ ನನ್ಗೆ? ಇಲ್ಲಿ y ಪ್ಲಸ್ 5 ಇದೆ, y ಪ್ಲಸ್ 5 ಇದೆ. ಹೌದಾ? ಸೊ ಇವಾಗ ಏನಾಯ್ತು? y ಪ್ಲಸ್ 5, y ಪ್ಲಸ್ 5 ಕ್ಯಾನ್ಸಲ್ ಆಯ್ತು. ಇವಾಗ ಏನ್ ಉಳಿತು? y ಪ್ಲಸ್ 2 ಉಳಿತು. ಇದು ನಮ್ಮ ಆನ್ಸರ್. ಈ ಒಂದು y² ಪ್ಲಸ್ 7y ಪ್ಲಸ್ 10 y ಪ್ಲಸ್ 5 ಅದರಿಂದ ಭಾಗಿಸಿದಾಗ ನಮ್ಮ ಆನ್ಸರ್ ಏನ್ ಬಂತು? y ಪ್ಲಸ್ 2 ಬಂತು. ಓಕೆ, ಸೊ ಒಂಚೂರಿಗೆ ಇಷ್ಟೊತ್ತನ ಏನಾಗಿತ್ತು ನಿಮ್ಗೆ? ಈಸಿ ಇದು ಕ್ವಶನ್ಸ್ ಗಳು, ಸ್ವಲ್ಪ ಈಸಿ ವೇ ಒಳಗೆ ಹೊಂಟಿರ್ತಿದೇನೋ, ಮೇಡಮ್ ಏನೋ ಹೇಳಿದ್ರು ಕಾಂಪ್ಲಿಕೇಟ್ ಆಯ್ತು. ಹೌದಾ? ಅರ್ಥ ಆಯ್ತಾ? ಓಕೆ, ಸೊ ನಾನು ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಿದನ್ನ ರಬ್ ಮಾಡ್ತೇನೆ. ಅದರ ಜೊತೆಗೆ ಈ ಒಂದು ಅಪವರ್ತಿಸುವಿಕೆ ಅನ್ನೋ ಒಂದು ಟಾಪಿಕ್ ಇಲ್ಲಿಗೆ ಮುಗಿತೈತಿ. ಹೌದಾ? ಹೌದಲ್ಲ? ಓಕೆ, ಸೊ ಇಲ್ಲಿ ಏನಾಗಿದೆ? y² ಪ್ಲಸ್ 7y ಪ್ಲಸ್ 10 ಇದೆ. ಹೌದಾ? ನಾನು ಹೇಳಿದ ವರ್ಡ್ ಅನ್ನ ಕರೆಕ್ಟ್ ಆಗಿ ಕೇಳಿಸ್ಕೊರಿ. ಯಾವುದೇ ಎರಡು ಸಂಖ್ಯೆಗಳು, ನಿಮಗ್ ಸ್ವಲ್ಪ ಒಂಚೂರು ಗೇಮ್ ಟೈಪ್ ಆಗ್ತಿತ್ತದು. ಯಾವುದೇ ಎರಡು ಸಂಖ್ಯೆಗಳನ್ನ ಗುಣಾಕಾರ ಮಾಡಿದ್ರೆ ನಂಗೆ ಎಷ್ಟು ಬರ್ಬೇಕು? 10 ಬರ್ಬೇಕು. ಅವೇ ಎರಡು ಸಂಖ್ಯೆಗಳನ್ನ ಕೂಡಿಸ್ರಿ ಅಥವಾ ಕಳಿರಿ ನನ್ಗೆ ಎಷ್ಟು ಬರ್ಬೇಕು? 7 ಬರ್ಬೇಕು. ಹೌದಾ? ಹಾಗಾದ್ರೆ ಇಲ್ಲಿ ಏನಾಯ್ತು? ಎರಡು ಸಂಖ್ಯೆಗಳು ಯಾವ್ಯಾವು? 5 ಮತ್ತ 2. 5 2 10, 5 2 ಕೂಡಿಸಿದ್ರೆ ನನಗೆ ಎಷ್ಟು ಬಂತು? 7 ಬಂತು. ಹೌದಾ? ಇವಾಗ ಏನಾಯ್ತು? y² ಬಂತ. ಇವಾಗ ಏನಾಗ್ಬೇಕು? ಮಧ್ಯ ಪದವನ್ನ ನಾನು 7y ಬದ್ಲಿ ನಾನು ಏನ್ ಬರೀತೀನಿ? 5y 2y.
ಬೇಕಾದ್ರೆ ನೀವು ಮತ್ತೆ ಕೂಡಿಸಿ ನೋಡ್ರಿ ಅದು 7y ಬರ್ತೈತಲ್ಲ, 7y ಬರೆಯೋ ಬದ್ಲಿ ನಾನು ಹಿಂಗ್ ಬರೀತಾ ಇದ್ದೀನಿ 10ನ್ನ ಆಸ್ ಇಟ್ ಈಸ್ ಇಟ್ಟೆ. ಓಕೆ, ಸೊ ಇವಾಗ ಏನ್ ಮಾಡ್ರಿ, ಇದೊಂದು ಗುಂಪು ಮಾಡ್ರಿ, ಇದೊಂದು ಗುಂಪು ಮಾಡ್ರಿ. ಹಾಗಾಗಿ ನಾನು ಅದಕ್ಕೆ ಅದನ್ನ ಲೈನ್ ಅನ್ನ ಹಾಕಿದ್ದು. ಹೌದಾ, ಇದರಲ್ಲಿ ಕಾಮನ್ ಆಗಿ ಬರುವಂತ ಸಂಖ್ಯೆಗಳು ಅಕ್ಷರ ಯಾವುದು, y ಹೊರಗೆ ಬರ್ತೈತಿ. ಸೊ 2y ನಲ್ಲಿ ಒಂದು y ಬಂತಂದ್ರೆ ಏನಾಯ್ತು, y ಬಂತು. 5y ನಲ್ಲಿ ಒಂದು y ಹೋಗಿದ್ದಕ್ಕೆ ಎಷ್ಟಿತ್ತು, 5 ಅಷ್ಟೇ ಬಂತು. ಈಗ 2y ಮತ್ತು 10 ಅದ್ರಲ್ಲಿ ಕಾಮನ್ ಯಾವುದು ಇಲ್ಲ. ಹೌದಾ, ಕಾಮನ್ ಯಾವುದು ಇಲ್ಲ ಅಂದ್ರೆ ಈ ಎರಡೂ ಸಂಖ್ಯೆಗಳು ಒಂದೇ ಮಗ್ಗಿಯಲ್ಲಿ ಬರ್ತೈತೆ ಅನ್ನೋ ನೋಡ್ಬೇಕು. ಬರ್ತೈತಿ, 2 ಮತ್ತು 10 ಒಂದೇ ಮಗ್ಗಿ. ಅದು ಯಾವ ಮಗ್ಗಿ, 2 ಮಗ್ಗಿಯಲ್ಲಿ ಬರ್ತೈತಿ. ಹೌದಾ, ಹಾಗಾಗಿ ನಾನು 2ಅನ್ನ ಹೊರಗೆ ತೆಗದೆ, y ಅನ್ನ ಆಸ್ ಇಟ್ ಇಸ್ ಇಟ್ಟೆ. ಈ 10 ಇದೆ ಅಲ್ಲ, ಅದನ್ನ ನಾನು ಯಾವ ರೀತಿ ತಗೋತೇನೆ ಅಂದ್ರೆ 2 ಎಷ್ಟಲೇ 10, 2 5ಲೆ 10. ಹಾಗಾಗಿ ನಾನು ಏನ್ ಬರದೆ, 5ಅನ್ನ ಬರದೆ. ಇವಾಗ ಏನ್ ಮಾಡ್ರಿ, ಮತ್ತೆ ಇದರಲ್ಲಿ ಕಾಮನ್ ಆಗಿರುವ ಸಂಖ್ಯೆಗಳನ್ನ ತೆಗಿಬೇಕು. y ಪ್ಲಸ್ 5, y ಪ್ಲಸ್ 5 ಹೋಯ್ತು. ಈ y ಪ್ಲಸ್ 5 ಹೋಯ್ತಂದ್ರೆ ಏನ್ ಉಳಿತು ನನ್ಗೆ, ಇಲ್ಲೇ y ಬಂತು. ಮತ್ತೆ ಅಗೇನ್ y ಪ್ಲಸ್ 5 ಹೋಯ್ತಂದ್ರೆ ಎಷ್ಟು ಇತ್ತು, 2 ಬಂತು. ಓಕೆ, ಸೊ ಇವಾಗ ಏನಾಯ್ತು, ಇದನ್ನ ಆಸ್ ಇಟ್ ಈಸ್ ನಾನು ಇಲ್ಲಿ ಬರದೆ, y ಪ್ಲಸ್ 5 ಇಂಟು y ಪ್ಲಸ್ 2, y ಪ್ಲಸ್ 5ಅನ್ನ ಇಲ್ಲಿ ಬರದೆ. ಸೊ ಇವೆರಡು ಕ್ಯಾನ್ಸಲ್ ಆಯ್ತು. ಏನಾಯ್ತು, y ಪ್ಲಸ್ 2 ಅಷ್ಟೇ ಉಳಿತು. ಅರ್ಥ ಆಯ್ತಾ? ಓಕೆ, ಇದ್ರ ಜೊತೆಗೆ ನಮ್ದೇನಾಯ್ತು, ಈ ಒಂದು 12ನೇ ಪಾಠ ಯಾವುದು, ಅಪವರ್ತಿಸುವಿಕೆ, ಈ ಒಂದು ಟಾಪಿಕ್ ಕೂಡ ನಮ್ದು ಮುಗಿಯಿತು. ಓಕೆ, ಸೊ ಇದ್ರ ಮೇಲೆ ಒಂದಿಷ್ಟು ನನ್ಗೇನಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳದವು, ಅವ್ನ್ ಕೇಳಿ ಇನ್ನೂ ಟೈಮ್ ಇತ್ತಂದ್ರೆ ನಾನು ಏನ್ ಮಾಡ್ತೇನೆ, ನೆಕ್ಸ್ಟ್ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡ್ತೇನೆ. ಓಕೆ, ಹೌದಾ, ಒಂದ್ ಸೆಕೆಂಡ್. ಹೌದಾ, ಒಂದು ಸೆಕೆಂಡ್. ಹೌದಾ, 8ನೇ ತರಗತಿಯ ಅಪವರ್ತಿಸುವಿಕೆ ಭಾಗಾಕಾರ ವಿಧಾನ ಅಂದ್ರೆ ಈ ಒಂದು ಇಷ್ಟೊತ್ತವರೆಗೂ ನೀವ್ ಏನ್ ಭಾಗಾಕಾರವನ್ನ ಕಲಿತ್ರಿ ಅದ್ರ ಮೇಲೆ ನಾನು ಏನ್ ಮಾಡ್ತಾ ಇದ್ದೀನಿ, ಕ್ವಶನ್ ಅನ್ನ ಕೇಳ್ತಾ ಇದ್ದೀನಿ. ಓಕೆ, ಸೊ ರೆಡಿ ಇದೀರಲ್ಲ? ಹಾಗಾದ್ರೆ ಫಸ್ಟ್ ಕ್ವಶನ್ ಏನಿದೆ, ಫಸ್ಟ್ ಕ್ವಶನ್, x² ಪ್ಲಸ್ 2x ಅನ್ನು x ರಿಂದ ಭಾಗಿಸಿದರೆ ಭಾಗಲಬ್ಧ ಯಾವುದು? ಆಪ್ಷನ್ ಎ ಎಕ್ಸ್, ಆಪ್ಷನ್ ಬಿ ಎಕ್ಸ್ ಪ್ಲಸ್ 2, ಆಪ್ಷನ್ ಸಿ 2x, ಆಪ್ಷನ್ ಡಿ 2. ಯಾವ್ದು ಬರ್ತೈತಿ ನೋಡ್ರಿ ಆನ್ಸರು. ಅಲ್ಲಿ ಏನ್ ಮಾಡ್ರಿ, ಕಾಮನ್ ಆಗಿರೋದು ಹೊರಗ್ ತೆಗೀರಿ. ಏನಾಯ್ತು, ಎಕ್ಸ್, ವೆರಿ ಗುಡ್. ಎಕ್ಸ್ ಅನ್ನ ಹೊರಗೆ ತೆಗ್ದಾಗ ಎಕ್ಸ್ ಪ್ಲಸ್ 2 ಉಳಿತು, ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು. ಓಕೆ, ಸೊ ಏನಾಯ್ತು ನಮ್ದು, ಹಾಗಾದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಅದನ್ನ ನಾವು ಹೈಲೈಟ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಎರಡನೇ ಕ್ವಶನ್, 6x² ಅನ್ನು 3x ದಿಂದ ಭಾಗಿಸಿದರೆ ಭಾಗಲಬ್ಧ ಯಾವುದು? ಆಪ್ಷನ್ ಎ 2x, ಆಪ್ಷನ್ ಬಿ 3x, ಆಪ್ಷನ್ ಸಿ ಎಕ್ಸ್, ಆಪ್ಷನ್ ಡಿ 2. ನೋಡ್ರಿ ಎಷ್ಟಾಯ್ತು, ಎಕ್ಸ್ ಎಕ್ಸ್ ಕ್ಯಾನ್ಸಲ್, 1 x ಉಳಿತು, 3 1 3 2 6. ಯಾವ್ದಿರ್ಬೋದು ನೋಡ್ರಿ? ವೆರಿ ಗುಡ್, ಇದೇನಾಗಿದೆ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 3, x² ಮೈನಸ್ 4 ಅನ್ನು x ಮೈನಸ್ 2 ರಿಂದ ಭಾಗಿಸಿದರೆ ಭಾಗಲಬ್ಧ ಯಾವುದು? ಆಪ್ಷನ್ ಎ ಎಕ್ಸ್ ಮೈನಸ್ 2, ಆಪ್ಷನ್ ಬಿ ಎಕ್ಸ್ ಪ್ಲಸ್ 2, ಆಪ್ಷನ್ ಸಿ ಎಕ್ಸ್ ಮೈನಸ್ 4, ಆಪ್ಷನ್ ಡಿ 2. ಯಾವ್ದಿರ್ಬೋದು ನೋಡ್ರಿ, ಗೆಸ್ ಮಾಡ್ರಿ. ಇಲ್ಲೊಂದ್ ಚೂರ್ ನೋಡ್ರಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ ಆನ್ಸರ್ ಯಾವ ರೀತಿ ಬರ್ತೈತೆ ಅಂತ ಹೇಳಿ. ಸೊ x² ಮೈನಸ್ 4 ಅನ್ನ ನಾನು ಏನ್ ಮಾಡ್ತಾ ಇದ್ದೀನಿ, ಎಕ್ಸ್ ಮೈನಸ್ 2 ರಿಂದ ಭಾಗಿಸ್ರಿ ಅಂತ ಹೇಳ್ತಾ ಇದ್ದಾರ. ಹೌದಾ, ಸೊ ಎಕ್ಸ್ ಮೈನಸ್ 2 ರಿಂದ ಭಾಗಿಸ್ರಿ ಅಂದ್ರ ಇಲ್ಲಿ x² ಮೈನಸ್ 4 ಅಂದ್ರ ಇದೊಂದು ನಿತ್ಯ ಸಮೀಕರಣಕ್ಕೆ ಸಂಬಂಧಪಟ್ಟಿದೆ. ಹಾಗಾದ್ರೆ ಯಾವ ಒಂದು ನಿತ್ಯ ಸಮೀಕರಣ ನೋಡ್ರಿ ಇದು? ಯಾವುದು ನೆನಪಾಗ್ತಾ ಇದೆ? ಎಕ್ಸಾಕ್ಟ್ಲಿ, ಇದು a² ಮೈನಸ್ b² ರೂಪದಲ್ಲಿದೆ. a² ಮೈನಸ್ b² ರೂಪದಲ್ಲಿದೆ. ಇದನ್ನೇನಂತ ಕರಿತೀವಿ? a ಪ್ಲಸ್ ಬಿ
ಇಂಟು ಎ ಮೈನಸ್ ಬಿ. ಎ ಪ್ಲಸ್ ಬಿ, ಎ ಮೈನಸ್ ಬಿ. ಹೌದಾ? ಸೊ ಹಾಗಾದ್ರೆ ಇಲ್ಲಿ ಏನಾಯ್ತು ನನ್ಗೆ ಎಕ್ಸ್ ಸ್ಕ್ವೇರ್ ಮೈನಸ್ 4 ಇದೆ. ಓಕೆ, ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದಾಗ ಅದರದ ವರ್ಗಮೂಲಗಳನ್ನ ತಗೋಬೇಕು. ಇಲ್ಲಿ ಏನಾಯ್ತು ಎಕ್ಸ್ ಪ್ಲಸ್, ಹೌದಾ, ಈ 4ರ ವರ್ಗಮೂಲ ಏನಾಯ್ತು ನನ್ಗೆ 2. ಹೌದಾ? ಎಕ್ಸ್ ಪ್ಲಸ್ 2, ಎಕ್ಸ್ ಪ್ಲಸ್ 2, ಎಕ್ಸ್ ಪ್ಲಸ್ 2, ಎಕ್ಸ್ ಮೈನಸ್ 2 ಅಂತ ಇದೆ. ಓಕೆ, ಇವಾಗ ಏನಾಯ್ತು ಎಕ್ಸ್ ಮೈನಸ್ 2, ಎಕ್ಸ್ ಮೈನಸ್ 2 ಕ್ಯಾನ್ಸಲ್ ಆಗ್ಬಿಡ್ತೈತಿ. ಆನ್ಸರ್ ಏನಾಯ್ತು ಹಾಗಾದ್ರೆ ನಮ್ಗೆ ಎಕ್ಸ್ ಪ್ಲಸ್ 2 ಆಯ್ತು. ಒಂದ್ ಸೆಕೆಂಡ್. ಆನ್ಸರ್ ಹಾಗಾದ್ರೆ ನನಗೆ ಎಕ್ಸ್ ಪ್ಲಸ್, ಆನ್ಸರ್ ಎಕ್ಸ್ ಪ್ಲಸ್ 2. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ 4. 4x ಸ್ಕ್ವೇರ್ ಅನ್ನ 2x ದಿಂದ ಭಾಗಿಸಿದರೆ ಭಾಗಲಬ್ಧ. ಆಪ್ಷನ್ ಎ 2x, ಆಪ್ಷನ್ ಬಿ x, ಆಪ್ಷನ್ ಸಿ 4x, ಆಪ್ಷನ್ ಡಿ 2 ಅಂತ ಇದೆ. ಓಕೆ, ಎಕ್ಸ್ ಎಕ್ಸ್ ಕ್ಯಾನ್ಸಲ್, 2 4. ನೋಡ್ರಿ ಯಾವ್ದಿರ್ಬೋದು? ವೆರಿ ಗುಡ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 5ನೇ ಕ್ವಶನ್. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಅನ್ನು ಎಕ್ಸ್ ದಿಂದ ಭಾಗಿಸಿದರೆ ಭಾಗಲಬ್ಧ ಯಾವುದು? ಆನ್ಸರ್ ಏನ್ ಬರ್ತೈತಿ? ಆಪ್ಷನ್ ಎ ಎಕ್ಸ್ ಪ್ಲಸ್ 1, ಆಪ್ಷನ್ ಬಿ ಎಕ್ಸ್ ಮೈನಸ್ 1, ಆಪ್ಷನ್ ಸಿ 1, ಆಪ್ಷನ್ ಡಿ ಎಕ್ಸ್. ಓಕೆ, ಸೊ ಯಾವ್ದು ಬರ್ಬೋದು ನೋಡ್ರಿ? ವೆರಿ ಗುಡ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎಕ್ಸ್ ಪ್ಲಸ್ ಅಲ್ಲೇ ಎಕ್ಸ್ ಅನ್ನ ಹೊರಗೆ ತೆಗೆದ್ರಿ ಅಂದ್ರೆ ಎಕ್ಸ್ ಪ್ಲಸ್ 1 ಉಳಿತೈತಿ. ಸೊ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗ್ತೈತಿ. ಅವಾಗ ನಮ್ಗೆ ಆಟೋಮೆಟಿಕ್ಲಿ ಎಕ್ಸ್ ಪ್ಲಸ್ 1 ಅಂತ ಹೇಳಿ ಆನ್ಸರ್ ಬರ್ತೈತಿ. ಓಕೆ, ವೆರಿ ಗುಡ್. ನೆಕ್ಸ್ಟ್ 6ನೇ ಕ್ವಶನ್. 9x ಸ್ಕ್ವೇರ್ ಅನ್ನು 3x ದಿಂದ ಭಾಗಿಸಿದಾಗ, ಕ್ವಶನ್ ನೋಡ್ರಿ, 9x ಸ್ಕ್ವೇರ್ ಅನ್ನ 3x ದಿಂದ ಭಾಗಿಸಿದರೆ ಭಾಗಲಬ್ಧ ಯಾವುದು? ಆಪ್ಷನ್ ಎ 6x, ಆಪ್ಷನ್ ಬಿ 3x, ಆಪ್ಷನ್ ಸಿ ಎಕ್ಸ್, ಆಪ್ಷನ್ ಡಿ 3 ಅಂತ ಇದೆ. ಓಕೆ, ಸೊ ನೋಡ್ರಿ ಅಲ್ಲಿ 3x ಅಂದ್ರೆ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು. ಆಮೇಲೆ ಸಂಖ್ಯೆಗಳನ್ನ ನೋಡ್ರಿ, 3 ಎಷ್ಟಲೇ 9, 3 3 9. ಹಾಗಾದ್ರೆ ಆನ್ಸರ್ ಏನಾಗತ್ತೆ ನಮ್ಗಿಲ್ಲೇ? ವೆರಿ ಗುಡ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 7. ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಅನ್ನು ಎಕ್ಸ್ ದಿಂದ ಭಾಗಿಸಿದರೆ ಆಪ್ಷನ್ ಎ ಎಕ್ಸ್ ಮೈನಸ್ 1, ಆಪ್ಷನ್ ಬಿ ಎಕ್ಸ್ ಪ್ಲಸ್ 1, ಆಪ್ಷನ್ ಸಿ 1, ಆಪ್ಷನ್ ವೆರಿ ತಡ್ರಿ ಒಂದು ಸೆಕೆಂಡ್. ಇಲ್ಲಿದೆ ನೋಡ್ರಿ. ಓಕೆ, ಸೊ ಏನಾಗತ್ ನೋಡ್ರಿ, ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಅನ್ನ ಅಂದ್ರ ಆಟೋಮೆಟಿಕ್ಲಿ ಅಲ್ಲೊಂದು ಕ್ವಶನ್ ಇತ್ತು ನೋಡ್ರಿ ನಿಮ್ಗೆ, ಅದು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇತ್ತು, ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಇದೆ. ಹಾಗಾಗಿ ಆನ್ಸರ್ ಏನಾಗತ್ ನನ್ಗಿಲ್ಲೇ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 8ನೇ ಕ್ವಶನ್. 8x ಸ್ಕ್ವೇರ್ ಅನ್ನು 4x ದಿಂದ ಭಾಗಿಸಿದರೆ ಭಾಗಲಬ್ಧ ಯಾವುದು? ಆಪ್ಷನ್ ಎ 2x, ಆಪ್ಷನ್ ಬಿ 4x, ಆಪ್ಷನ್ ಸಿ ಎಕ್ಸ್, ಆಪ್ಷನ್ ಡಿ 2 ಅಂತ ಇದೆ. ಓಕೆ, ಸೊ ನೋಡ್ರಿ, ವೆರಿ ಗುಡ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 9. ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಅನ್ನು ಎಕ್ಸ್ ದಿಂದ ಭಾಗಿಸಿದಾಗ ಭಾಗಲಬ್ಧ ಯಾವುದು? ಆಪ್ಷನ್ ಎ ಎಕ್ಸ್ ಪ್ಲಸ್ 3, ಆಪ್ಷನ್ ಸಿ ಎಕ್ಸ್ ಮೈನಸ್ 3, ಆಪ್ಷನ್ ಸಿ 3x, ಆಪ್ಷನ್ ಡಿ 3 ಅಂತ ಇದೆ. ನೋಡ್ರಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಅನ್ನು ಎಕ್ಸ್ ದಿಂದ ಭಾಗಿಸಿದರೆ ಭಾಗಲಬ್ಧ. ಹೌದಾ? ಅಲ್ಲಿ ಎಕ್ಸ್ ಅನ್ನ ಕಾಮನ್ ಆಗಿ ಹೊರಗೆ ತೆಗೀರಿ, ಎಕ್ಸ್ ಉಳಿತು, ಎಕ್ಸ್ ಪ್ಲಸ್ 3 ಅಂತ ಬರ್ತೈತಿ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 10x ಸ್ಕ್ವೇರ್ ಅನ್ನು 5x ದಿಂದ ಭಾಗಿಸಿದರೆ ಭಾಗಲಬ್ಧ ಯಾವುದು? ಆಪ್ಷನ್ ಎ 2x,
ಆಪ್ಷನ್ ಬಿ 5x, ಆಪ್ಷನ್ ಸಿ x, ಆಪ್ಷನ್ ಡಿ 2 ಅಂತ ಇದೆ. ಸೊ ನೋಡ್ರಿ ಏನಾಗತ್ತ, ಎಕ್ಸ್ ಎಕ್ಸ್ ಕ್ಯಾನ್ಸಲ್, 5 2 10, 2x ಉಳಿತೈತಿ ನೋಡ್ರಿ. ಓಕೆ, ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಆಯ್ತಲ್ಲ. ಓಕೆ, ಸೊ ಇವು ನಿಮ್ಮ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತ ಅವತ್ತಿಂದ ನಾವು ಟಾಪಿಕ್ಗೆ ನಾವೇನ್ ಮಾಡಿದ್ವಿ, ಕ್ವಶನ್ಸ್ ಗಳನ್ನ ಕೇಳ್ತಾ ಬಂದಿದ್ದೇನೆ. ಬಟ್ ಇವತ್ತ ನಾವು ಎಸ್ಪೆಷಲಿ ಡಿವಿಷನ್ ಅನ್ನ ಕಲಿಯೋದ್ರಿಂದ ಡಿವಿಷನ್ ಗೆ ಸಂಬಂಧಪಟ್ಟಿದ್ದೆ, ಅಂದ್ರೆ ಭಾಗಾಕಾರಕ್ಕೆ ಸಂಬಂಧಪಟ್ಟಿರುವಂತಹ ಅದಕ್ಕೆ ರಿಲೇಟೆಡ್ ಇರುವಂತಹ ಒಂದು ರಸಪ್ರಶ್ನೆಗಳನ್ನ ನಾನು ಇವತ್ತು ಕೇಳಿದ್ದಾಯ್ತು. ಅದರ ಜೊತೆಗೆ ಈ ಒಂದು 12ನೇ ಪಾಠ ಆಗಿರುವಂತಹ ಯಾವುದು ಅಪವರ್ತಿಸುವಿಕೆ, ಆ ಪಾಠ ಕೂಡ ನಮ್ದು ಇಲ್ಲಿಗೆ ಮುಗೀತು. ಓಕೆ, ಸೊ ಇದರಲ್ಲಿ ನಿಮ್ಗೆ ಏನಾದ್ರೂ ತಿಳಿಲಿಲ್ಲ ಅಥವಾ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಕೇಳ್ಬೋದು. ನಿಮ್ಗೆ ಯಾವುದೇ ಡೌಟ್ಸ್ ಇಲ್ಲ ಅಂದ್ರೆ ನಾನು ನೆಕ್ಸ್ಟ್ ಚಾಪ್ಟರ್ಗೆ ಹೋಗ್ತೇನೆ. ಓಕೆ ಓಕೆ, ಸೊ ನಿಮ್ಗೆ ಯಾವುದೇ ಡೌಟ್ಸ್ ಗಳು ಇಲ್ಲ ಅನ್ಕೋತೀನಿ ನಾನು, ಹೌದಾ. ಸೊ ಹಾಗಾದ್ರೆ ಈಗ ನೆಕ್ಸ್ಟ್ ನಮ್ಮ ಒಂದು ಯಾವುದು 13ನೇದು ಯಾವುದಂದ್ರ ನಕ್ಷೆಗಳ ಪರಿಚಯ ಅಂತ ಇದೆ ನೋಡ್ರಿ, ಹೌದಾ. ನೆಕ್ಸ್ಟ್ ಟಾಪಿಕ್ ಯಾವ್ದಂದ್ರ, ಒಂದು ಸೆಕೆಂಡ್, ನಕ್ಷೆಗಳ ಪರಿಚಯ. ಇಂಟ್ರೊಡಕ್ಷನ್ ಟು ಗ್ರಾಫ್ಸ್ ಅಂತ ಕರಿತೀವಿ, ಹೌದಾ. ಸೊ ನಕ್ಷೆಗಳಂದ್ರೆ ನಿಮ್ಗೆ ಗೊತ್ತಿದೆ, ಗ್ರಾಫ್ ಅಂತ ಹೇಳ್ತಿರ್ತೀವಿ, ಹೌದಾ. ಸೊ ಗ್ರಾಫ್ ಬಗ್ಗೆ ನಿಮ್ಗೆ ಗೊತ್ತಿರಬಹುದು. ಸೊ ಆಲ್ಮೋಸ್ಟ್ ಸ್ವಲ್ಪ ನಾನು ನಿಮ್ಗೆ ಇಂಟ್ರೊಡಕ್ಷನ್ ಅನ್ನ ಕೊಡ್ತೀನಿ, ಅದ್ರ ಜೊತೆಗೆ ನಾನು ಇವಾಗ ಹೇಳ್ತೀನಿ. ಓಕೆ, ಸೊ ನಕ್ಷೆಗಳ ಅವ್ರದ್ದು ಏನ್ ಬುಕ್ ಒಳಗೆ ಏನ್ ಇಂಟ್ರೊಡಕ್ಷನ್ ಇದೆ ಫಸ್ಟ್ ನೋಡೋಣ, ನಾನು ಆಮೇಲೆ ಹೇಳ್ತೀನಿ. ಸಮಾಚಾರ ಪತ್ರ, ದೂರದರ್ಶನ, ನಿಯತಕಾಲಿಕಗಳು, ಪುಸ್ತಕಗಳು ಇತ್ಯಾದಿಗಳಲ್ಲಿ ತೋರಿಸಿರುವ ನಕ್ಷೆಗಳನ್ನು ನೀವು ನೋಡಿದ್ದೀರಾ. ಸಂಖ್ಯಾತ್ಮಕ ಸತ್ಯ ಸಂಗತಿಗಳನ್ನು ಚಿತ್ರ ರೂಪದಲ್ಲಿ ತೋರಿಸುವುದರ ಉದ್ದೇಶವೇನೆಂದರೆ ಸುಲಭವಾಗಿ, ಸ್ಪಷ್ಟವಾಗಿ ಮತ್ತು ಬೇಗ ಅರ್ಥ ಮಾಡಿಸುವುದು. ಆದ್ದರಿಂದ ನಕ್ಷೆಗಳಿಂದ ಸಂಗ್ರಹಿಸಿದ ದತ್ತಾಂಶಗಳನ್ನು ಚಿತ್ರ ರೂಪದಲ್ಲಿ ವ್ಯಕ್ತಪಡಿಸುವುದು. ಓಕೆ, ದತ್ತಾಂಶಗಳನ್ನು ಪಟ್ಟಿಯ ರೂಪದಲ್ಲಿಯೂ ಪರಿಚಯಿಸಬಹುದು. ಅಂದ್ರ ಈ ನಕ್ಷೆಗಳು ಅಂದ್ರೆ ಏನಂದ್ರ, ಸೊ ನಿಮಗ್ ಅರ್ಥ ಆಗುವಾಗೆ ಅಂದ್ರ, ಈಗ ಫಾರ್ ಎಕ್ಸಾಂಪಲ್ ಒಂದು ಮಳೆಯ ವಾತಾವರಣ ಇರಬಹುದು, ಅಥವಾ ನೀವು ಈಗ 10th ಸ್ಟ್ಯಾಂಡರ್ಡ್ ಇದೆ, ಹೌದಾ. ಸೊ ನಿಮ್ಮ ಬುಕ್ ನಿಮ್ಮ ಸ್ಕೂಲ್ ನಲ್ಲಿ ನೀವು ನೋಡಿರೋ ಇಲ್ಲೋ ಗೊತ್ತಿಲ್ಲ. ಸೊ ಅಲ್ಲಿ ಏನಾಗ್ತಾ ಇದೆ, ಅಲ್ಲಿ ಏನ್ ಮಾಡ್ತಾರೋ ಗ್ರಾಫ್ ಅನ್ನ ಹಾಕಿರ್ತಾರೆ, ಹೌದಾ. ಸೊ ಅಲ್ಲಿ ಏನಾಗ್ತಾ ಇದೆ, ಒಂದ್ 35ರಿಂದ 45ರವರೆಗೂ ಎಷ್ಟು ಜನ ತಗೊಂಡಿದ್ದಾರೋ, 45ರಿಂದ ಅಥವಾ ಫಸ್ಟ್ ರ್ಯಾಂಕ್ ಯಾರು ಬಂದಿದ್ದಾರೋ, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್ ಅಂಡ್ ಫೇಲ್ ಆದವ್ರು ಎಷ್ಟು ಜನ ಇದ್ದಾರೋ. ಅಲ್ಲಿ ಏನಾಗ್ತಾ ಇದೆ, ನಾನು ಇಲ್ಲೇ ಸಂಖ್ಯೆಗಳನ್ನ ಬರದ್ ಹೇಳೋದ್ರಿಂದ ಓದೋದ್ರಕ್ಕಿಂತ ನಮಗ್ ಡೈರೆಕ್ಟ್ ಆಗಿ ಇಲ್ಲಿ ಏನಾಗ್ತಾ ಇದೆ, ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ತೇನೆ ನೋಡ್ರಿ ನಾನು. ಹೌದಾ, ಈ ರೀತಿ ಒಂದು ಸ್ತಂಭ ನಕ್ಷೆ ಅನ್ಕೊರಿ, ಹೌದಾ. ಸೊ ನಾ ಈ ಒಂದು ಸ್ತಂಭ ನಕ್ಷೆಯನ್ನ ನಾನು ಈ ರೀತಿ ಹಾಕಿದೆ. ಓಕೆ, ಹೌದಾ. ಇದೊಂದು ಯಾವ್ದು ಅಂದ್ರ ಒಂದು ಈಗ ಹಣ್ಣುಗಳದ್ದು ಒಂದೇನೋ ದತ್ತಾಂಶಗಳಂತ ಅನ್ಕೋರಿ, ಹೌದಾ. ಇದೊಂದು ಸೇಬು, ಹೌದಾ. ಇದು ಬಾಳೆಹಣ್ಣು, ಓಕೆ. ಇದು ಆರೆಂಜ್ ಅಂತ ತಿಳ್ಕೊರಿ, ಹೌದಾ, ಅಥವಾ ಕಿತ್ತಳೆ ಹಣ್ಣು, ಹೌದಾ. ಇಲ್ಲಿ ನೋಡ್ರಿ, ಈ ಸೇಬು ಹಣ್ಣನ್ನ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾಗ್ತಿದೆ, ಒಂದು 70 ಜನ ಇಷ್ಟಪಡ್ತಾ ಇದ್ದಾರೋ, ಇದನ್ನ ಒಂದು 20 ಜನ ಇಷ್ಟಪಡ್ತಾ ಇದ್ದಾರೆ, ಇದನ್ನ 10 ಜನ ಇಷ್ಟಪಡ್ತಾ ಇದ್ದಾರೆ. ಓಕೆ, ಸೊ ನಾನು ಇದನ್ನ ಏನಾದ್ರೂ ನಿಮ್ಗೆ 70 ಜನ ಸೇಬು ಹಣ್ಣನ್ನ ಇಷ್ಟಪಡ್ತಾರೋ, 10 ಜನ ಕಿತ್ತಳೆ ಹಣ್ಣನ್ನ, 20 ಜನ ಬಾಳೆಹಣ್ಣನ್ನ ಇಷ್ಟಪಡ್ತಾರಂತ ನಾನು ಇಲ್ಲೊಂದು ಸೆಂಟೆನ್ಸ್ ನಲ್ಲಿ ಬರದೆ ಅಂದ್ರೆ ನಿಮ್ಗೆ ಏನಾಗ್ತದೆ, ಅಂದ್ರೆ ಓದಿ ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ ಹೋಗ್ತೈತಿ, ಹೌದಾ. ಅದೇ ರೀತಿ ನೀವು ಜಸ್ಟ್ ಈ ನಕ್ಷೆಗಳನ್ನು ನೋಡ್ಬಿಟ್ರೆ ಜಸ್ಟ್ ಏನ್ ಮಾಡ್ತೀರಿ, ಓ ಸೇಬು ಹಣ್ಣನ್ನ 70 ಜನ ಇಷ್ಟಪಡ್ತಾ ಇದ್ದಾರೋ, ಬಾಳೆಹಣ್ಣನ್ನ
20 ಜನ ಇಷ್ಟಪಡ್ತಾ ಇದ್ರು. ಅಂಡ್ ಲಾಸ್ಟ್ ಕಿತ್ತಳೆ ಹಣ್ಣನ್ನ ಓನ್ಲಿ 10 ಜನ ಇಷ್ಟಪಡ್ತಾರ ಅಂದ್ರ ಬರೆದು ಓದೋದಕ್ಕಿಂತ ನಾವು ನಕ್ಷೆ ರೂಪದಲ್ಲಿ ಇನ್ನೂ ಎಫೆಕ್ಟಿವ್ ಆಗಿ ನಾವ್ ಏನ್ ಮಾಡ್ಬೋದು, ಯಾವುದೇ ಒಂದು ವಿಷಯವನ್ನ ಸುಲಭವಾಗಿ ನಾವು ಅರ್ಥ ಮಾಡಿಸ್ಬೋದು. ಹೌದಾ? ಸೊ ನೀವು ಎಲ್ಲಾದ್ರೂ ಕೇಳಿರ್ಬೋದು, ಈಗ ದೊಡ್ಡ ದೊಡ್ಡ ಕಂಪನಿಯಲ್ಲಿ ವರ್ಕ್ ಮಾಡೋರು ಇರ್ಬೋದು, ಅಥವಾ ಅವ್ರ ಏನಾದ್ರು ಡಾಟಾ ಕಲೆಕ್ಟ್ ಮಾಡಿದ್ರಂದ್ರ ಫಸ್ಟ್ ಅದನ್ನ ಡಾಟಾಗಳನ್ನ ಏನ್ ಮಾಡ್ತಾರೋ, ಮೇ ಬಿ ನಿಮ್ಗೆ ಏನಾಗ್ತಿದೆ, ನಿಮ್ ಟೀಚರ್ಸ್ ಮಾಡುವಂತ ಕೆಲಸ ನಿಮಗ್ ಗೊತ್ತಿರ್ಲಿಕ್ಕಿಲ್ಲ. ಅದೇನಾಗ್ತಿದೆ, ಅವರು ನಿಮ್ಗೆ ಏನ್ ಮಾಡ್ತಾರ, ನಿಮ್ ಏನ್ ಎಕ್ಸಾಮ್ಸ್ ಬಂದಿರ್ತಾವಲ್ಲ ಆ ಎಕ್ಸಾಮ್ಸ್ ಗಳ ರಿಸಲ್ಟ್ ಗಳನ್ನ ಅವ್ರ ಏನ್ ಮಾಡ್ತಾರ, ಒಂದ್ ಕಡೆ ದತ್ತಾಂಶಗಳನ್ನ ಸಂಗ್ರಹ ಮಾಡ್ತಾರ. ಹೌದಾ? ಆ ದತ್ತಾಂಶಗಳನ್ನ ಈಗ ಫಾರ್ ಎಕ್ಸಾಂಪಲ್ ನೀವು 8th ಸ್ಟ್ಯಾಂಡರ್ಡ್ ನಲ್ಲಿ ಒಂದ್ 40 ಜನನೋ 50 ಜನನೋ ಇದ್ರಿ ಅನ್ಕೋರಿ. ಸೊ 50 ಜನದ್ದು ಹೆಸರು ನೀವು ನೋಡಿರ್ಬೋದು, ಆ ಬುಕ್ ಗಳನ್ನ ಟೀಚರ್ಸ್ ಎಲ್ಲ ಬರೆದಿಟ್ಟಿರ್ತಾರ. ಹೌದಾ? ಸೊ ಯಾವ ಸಬ್ಜೆಕ್ಟಿಗೆ ಯಾವ್ಯಾವು, ಅಥವಾ ಅವ್ರವ್ರ ಸಬ್ಜೆಕ್ಟಿಗೆ ಇವ್ರು ಫಾರ್ ಎಕ್ಸಾಂಪಲ್ ಪೂಜಾ ಅನ್ನೋರು ಇಷ್ಟು ಮಾರ್ಕ್ಸ್ ತಗೊಂಡ್ರು. ಹೌದಾ? ಸತೀಶ್ ಅನ್ನೋರು ಇಷ್ಟು ಮಾರ್ಕ್ಸ್ ತಗೊಂಡ್ರು ಅಂತೆಲ್ಲವನ್ನ ಬರ್ದಿರ್ತಾರ. ಹೌದಾ? ಸೊ ಅವನ್ನೆಲ್ಲವನ್ನ ಬರೆದು ಅವ್ರ ಏನ್ ಮಾಡ್ತಾರ ಹೇಳ್ರಿ, ಎಷ್ಟು ಜನ ಫೇಲ್ ಆದ್ರು, ಎಷ್ಟು ಜನ ಫಸ್ಟ್ ರ್ಯಾಂಕ್ ಬಂದ್ರು, ಎಷ್ಟು ಜನ ಸೆಕೆಂಡ್ ಬಂದ್ರು, ಎಷ್ಟು ಜನ ಥರ್ಡ್ ಬಂದ್ರು, ಎಷ್ಟು ಜನ ಡಿಸ್ಟಿಂಕ್ಷನ್ ನಲ್ಲಿ ಬಂದ್ರು ಅನ್ನೋದನ್ನ ರಿಪೋರ್ಟ್ ಅನ್ನೆಲ್ಲ ಇಟ್ಟಿರ್ತಾರ ಅವ್ರು. ಹೌದಾ? ಸೊ ನೀವು ನೋಡ್ಲಿಕ್ಕಿಲ್ಲ, ಬಟ್ ಅವರೆಲ್ಲ ಅದನ್ನ ಮೇಂಟೈನ್ ಮಾಡಿರ್ತಾರ. ಅದ್ರ ಜೊತೆಗಿನ ಅದನ್ನ ಏನ್ ಮಾಡಿರ್ತಾರೋ ಗ್ರಾಫ್ ಮುಖಾಂತರ ಒಂದು ಸ್ತಂಭ ನಕ್ಷೆ ಇರ್ಬೋದು, ಅಥವಾ ಪೈ ನಕ್ಷೆ ಇರ್ಬೋದು, ರೇಖಾ ನಕ್ಷೆ ಇರ್ಬೋದು. ಹೌದಾ? ಅವ್ರವ್ರ ಕನ್ವಿನಿಯಂಟ್ ಅದನ್ನ ಏನ್ ಮಾಡಿರ್ತಾರೋ ಒಂದು ಗ್ರಾಫ್ ಮುಖಾಂತರ ಅದನ್ನ ಮೆಜರ್ಮೆಂಟ್ ಮಾಡಿ ಅಥವಾ ಅದನ್ನ ರೆಪ್ರೆಸೆಂಟ್ ಮಾಡಿ ಇಟ್ಟಿರ್ತಾರೋ. ಅದ್ ಎದಕ್ ಹೆಲ್ಪ್ ಅಂದ್ರ, ಓದಿ ತಿಳ್ಕೊಳ್ಳೋದಕ್ಕಿಂತ ನಮಗ ಡೈರೆಕ್ಟ್ ಆಗಿ ಈಸಿಯಾಗಿ ನಮಗ ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕೆ ಈ ನಕ್ಷೆಗಳನ್ನ ನಾವು ಬೇರೆ ಬೇರೆ ಇದರಲ್ಲಿ ಮಾಡ್ತೀವಿ. ಹೌದಾ? ಸೊ ಸಾಕಷ್ಟು ಕಂಪನೀಸ್ ಗಳಲ್ಲಿ ವರ್ಕ್ ಮಾಡೋರು ಗೊತ್ತಿರ್ಬೋದು, ಆ ಕಂಪನೀಸ್ ಗಳ ಒಂದು ಡಾಟಾ ಇರ್ಬೋದು, ಅದನ್ನೆಲ್ಲವನ್ನ ಅವರು ಯಾವ್ದಂದ್ರೆ ಪರ್ಟಿಕ್ಯುಲರ್ ಆಗಿ ಅಲ್ಲಿ ಏನಾಗ್ತಾ ಇದೆ, ಪ್ರತಿಯೊಂದು ಡಾಟಾವನ್ನ ಸಂಗ್ರಹಿಸಿ ಅದನ್ನ ಪರ್ಟಿಕ್ಯುಲರ್ ಕಂಪಲ್ಸರಿ ಅವರು ಗ್ರಾಫ್ ಮುಖಾಂತರ ತೋರಿಸ್ತಿರ್ತೈತಿ. ಆ ಕಂಪನೀಸ್ ಅಂತ ಅಷ್ಟೇ ಅಲ್ಲ, ಯಾವುದೇ ಒಂದು ಡಾಟಾಗಳನ್ನ ಸಂಗ್ರಹ ಮಾಡೋರೆಲ್ಲ ಏನ್ ಮಾಡಿರ್ತಾರ, ನಮ್ಗೆ ಕರೆಕ್ಟ್ ಆಗಿ ಅದನ್ನ ನಕ್ಷೆಗಳ ಮುಖಾಂತರನ ನಮ್ಗ ತೋರಿಸ್ತಾರೋ. ಹೌದಾ? ಆ ಒಂದು ನಕ್ಷೆಗಳ ಪರಿಚಯ ನಿಮ್ಗೂ ಕೂಡ ಇರ್ಲಿ ಅನ್ನೋದಕ್ಕ ಈ ಒಂದು ನಕ್ಷೆಗಳ ಪರಿಚಯವನ್ನ ನಿಮ್ಮ ಕ್ಲಾಸಿಗೆ ಅವರು ಕೊಟ್ಟಿದ್ದಾರೆ. ಓಕೆ? ಸೊ ಅದರಲ್ಲಿ ನಿಮ್ಗ ಈ ಸಿಲೆಬಸ್ ಚೇಂಜ್ ಆಗೋಕ್ಕಿಂತ ಮುಂಚೆ ಸ್ತಂಭ ನಕ್ಷೆಗಳನ್ನ ಕೊಟ್ಟಿದ್ರು, ಬಟ್ ಇವಾಗ ಏನಾಗ್ತಾ ಇದೆ, ಡೈರೆಕ್ಟ್ ಅವರು ರೇಖಾ ನಕ್ಷೆಗೆ ಕೊಟ್ಟಿದ್ದಾರೆ. ಇರ್ಲಿ, ನಾನ್ ಸ್ವಲ್ಪ ನಿಮಗೆ ಇಂಟ್ರೊಡಕ್ಷನ್ ಅನ್ನ ಹೇಳ್ತೇನೆ. ನಕ್ಷೆಗಳಂದ್ರೆ ಯಾವ್ಯಾವು? ಒಂದು ಸ್ತಂಭ ನಕ್ಷೆ. ಹೌದಾ? ಒಂದು ಸ್ತಂಭ ನಕ್ಷೆ, ಇನ್ನೊಂದು ಜೋಡಿ ಸ್ತಂಭ ನಕ್ಷೆ. ಹೌದಾ? ಜೋಡಿ ಸ್ತಂಭ ನಕ್ಷೆ. ನೆಕ್ಸ್ಟ್ ಇದು ಫಸ್ಟ್ ಒನ್ ಆಯ್ತು, ಇದು ಸೆಕೆಂಡ್ ಒನ್. ಥರ್ಡ್ ಒನ್ ಏನಿದೆ? ರೇಖಾ ನಕ್ಷೆ. ಹೌದಾ? ಫೋರ್ತ್ ಒನ್ ಪೈ ನಕ್ಷೆ. ಇನ್ನು ಮತ್ತ ಅದರಲ್ಲಿ ಬರ್ತಾವ್. ನಾನು ನಿಮಗ್ ಮೇನ್ ಇದ್ದಿದ್ದು ಅಷ್ಟೇ ಹೇಳ್ತಾ ಇದ್ದೀನಿ. ಸ್ತಂಭ ನಕ್ಷೆ ಅಂದ್ರ ಈ ರೀತಿ ಬರ್ತಿತ್ತು. ಹೌದಾ? ಸ್ತಂಭಗಳು ಅಂತ ಕರಿತಿರ್ತೇವೆ ನೋಡಿ, ನಿಮ್ಮ ಎಸ್ ನಲ್ಲಿ ಬರ್ತಿರ್ತಾವ ಸ್ತಂಭಗಳು ಅಂತ. ಸ್ತಂಭಗಳು ಮೀನ್ಸ್ ಕಂಬಗಳು ಅಂತ ಗೊತ್ತಾ? ನಾವು ಹಳ್ಳಿ ಒಳಗೆಲ್ಲ ಮನೆಯೊಳಗಿರ್ತಾವ ಗೊತ್ತಾ ನಿಮ್ಗೆ, ಕಂಬಗಳು ಅಂತೀವಲ್ಲ. ಸೊ ಇದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ, ಕಂಬದ ರೂಪದಲ್ಲಿ ಅದನ್ನ ನಿಲ್ಸಿದಾರು. ಹೌದಾ? ಇವಕ್ಕ ನಾವೇನಂತ ಈ ರೀತಿ ರೆಪ್ರೆಸೆಂಟ್ ಮಾಡೋದಕ್ಕ, ಏನಂತಾರ ಪ್ರತಿನಿಧಿಸೋದಕ್ಕ ನಾವೇನಂತ ಕರಿತೀವಿ? ಸ್ತಂಭ ನಕ್ಷೆಗಳು ಅಂತ ಕರಿತೀವಿ. ಇಲ್ಲಿ ಹೆಸರು ಹೇಳುವಾಗೆ ಜೋಡಿ ಸ್ತಂಭ ನಕ್ಷೆ. ಇಲ್ಲಿ ಸ್ವಲ್ಪ ಇದೇನಾಗ್ತಾ ಇದೆ, ದೂರ ಇದಾವ ನಕ್ಷೆಗಳು. ಇದನ್ನ ನಾನು ಹತ್ರ ಮಾಡಿದ್ರ, ಹೌದಾ? ಇದು ಜೋಡಿ ಸ್ತಂಭ ನಕ್ಷೆಗಳು. ಹೌದಾ? ಇವು ಏನಾಗ್ತಾವ ನಮ್ಗ? ಜೋಡಿ ಸ್ತಂಭ ನಕ್ಷೆಗಳು. ನೆಕ್ಸ್ಟ್ ರೇಖಾ ನಕ್ಷೆಗಳು. ರೇಖಾ ನಕ್ಷೆಗಳಂದ್ರೆ ಯಾವ ರೀತಿ ಇರ್ತೈತಿ, ಅದರ ಬಗ್ಗೆನ ನಿಮಗೆ ಇಂಟ್ರೊಡಕ್ಷನ್ ಇದೆ, ನಾನು ಹೇಳ್ತೇನೆ. ಇರ್ಲಿ, ರೇಖಾ ನಕ್ಷೆಗಳಂದ್ರ ಜಸ್ಟ್ ಯಾವ ರೀತಿ ಇರ್ತೈತಂದ್ರ, ಇಲ್ಲಿ ಪಾಯಿಂಟ್ ಗಳನ್ನ ಈ ರೀತಿ ಗುರುತು ಮಾಡಿಕೊಂಡು ಅದನ್ನೇನ್ ಮಾಡ್ತಾ ಇರ್ತಾರೋ ಈ ರೀತಿ ಹೌದಾ? ಇದಕ್ ನಾವೇನಂತ ಕರಿತೀವಿ? ರೇಖಾ ನಕ್ಷೆ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್ ಲಾಸ್ಟ್ ಇದು ಯಾವ್ದಿದು? ಪೈ ನಕ್ಷೆ ಅಂತ ಇದೆ. ಓಕೆ? ಸೊ ಪೈ ನಕ್ಷೆ ಅಂದ್ರ ಒಂದು ಸರ್ಕಲ್ ಇರ್ತೈತಿ. ಹೌದಾ? ಆ ಸರ್ಕಲ್ ನಲ್ಲಿ ಕೊಟ್ಟಿರುವ ದತ್ತಾಂಶಗಳನ್ನ
ಕೋನಗಳಾಗಿ ಪರಿವರ್ತಿಸಿ. ಹೌದಾ? ಕೊಟ್ಟಿರುವ ದತ್ತಾಂಶಗಳನ್ನ ಕೋನಗಳಾಗಿ ಪರಿವರ್ತಿಸಿ ನಾವೇನ್ ಮಾಡ್ಬೋದು, ಈ ರೀತಿ ಅವನ್ನ ರೆಪ್ರೆಸೆಂಟ್ ಮಾಡೋದಕ್ಕ, ಸರ್ಕಲ್ ರೂಪದಲ್ಲಿ ರೆಪ್ರೆಸೆಂಟ್ ಮಾಡೋದಕ್ಕ ನಾವು ಪೈ ನಕ್ಷೆ ಅಂತ ಕರಿತೀವಿ. ಹೌದಾ? ಸೊ ಇವಿಷ್ಟು ನಿಮಗೆ ಏನಾಗ್ತಾವು, ನಕ್ಷೆಗಳ ಒಂದು ಪರಿಚಯ. ಸ್ತಂಭ ನಕ್ಷೆ, ಜೋಡಿ ನಕ್ಷೆ, ರೇಖಾ ನಕ್ಷೆ, ಪೈ ನಕ್ಷೆ. ಬಟ್ ನಿಮ್ಮ ಒಂದು ಸಿಲೆಬಸ್ಸಿಗಿರುವುದು ಈ ಸ್ತಂಭ ನಕ್ಷೆನೂ ಇಲ್ಲ, ಜೋಡಿ ಸ್ತಂಭನೂ ಇಲ್ಲ, ಪೈನೂ ಇಲ್ಲ. ಇಲ್ಲಿ ಏನಾಗ್ತಾ ಇದೆ ನಮ್ಗೆ, ರೇಖಾ ನಕ್ಷೆಗಳಿದಾವು. ಹೌದಾ? ಸೊ ಸ್ತಂಭ ನಕ್ಷೆ ಮೊದ್ಲಿತ್ತು, ಅದನ್ನ ಇವಾಗ ತೆಗ್ದಿದ್ದಾರೆ. ಈಗ ರೇಖಾ ನಕ್ಷೆಗಳದಾವು. ಸೊ ಅದ್ರ ಮೇಲೆ ಬರ್ತಕ್ಕಂತ ಯಾವ ರೀತಿ ಎಕ್ಸಾಂಪಲ್ಸ್ ಗಳದಾವು, ಏನ್ ಅದಾವು ಅಂತ ಹೇಳಿ ನಾವು ಒನ್ ಬೈ ಒನ್ ನೋಡೋಣ. ಓಕೆ, ಹಾಗಾದ್ರೆ ರೇಖಾ ನಕ್ಷೆಗಳನ್ನ ನೋಡೋಣ. ಸೊ ಟೈಮ್ ಆಯ್ತು. ಸೊ ರೇಖಾ ನಕ್ಷೆಗಳ ಅದು ಯಾವ ರೀತಿ ಇರ್ತೈತಿ, ಅದ್ರ ಮೇಲೆ ಯಾವ ರೀತಿ ದತ್ತಾಂಶಗಳನ್ನ ನಾವು ರೆಪ್ರೆಸೆಂಟ್ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೋಡೋಣ. ಓಕೆ, ಸೊ ಇಲ್ಲಿವರೆಗೆ ಹೇಳಿರುವಂತ ಈ ಒಂದು ಅಪವರ್ತಿಸುವಿಕೆ ಇರ್ಬೋದು, ನಕ್ಷೆಗಳ ಪರಿಚಯ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಕ್ಷೆಗಳ ಪರಿಚಯವನ್ನ ನೋಡೋಣ. ಓಕೆ, ಸೊ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್.